ಎಲ್ರಿಗೂ ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೇ ಇವತ್ತಿನ ಎಪಿಸೋಡ್ ಅಲ್ಲಿ ನಾನ್ ನಿಮ್ ಹತ್ರ 2 ಕಥೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕಥೆಯಲ್ಲಿ ಗ್ರೀಸ್ ಯುರೋಪ್‌ನ ಅತಿ ದೊಡ್ಡ ಎಕನಾಮಿಕ್ ಡಿಸಾಸ್ಟರ್, ಅದರ ಅತಿ ವೇಗವಾಗಿ ಬೆಳೀತಿರೋ ಕಮ್‌ಬ್ಯಾಕ್ ಕಥೆಗಳಲ್ಲಿ ಒಂದಾಗಿದ್ದು ಹೇಗೆ, ಮತ್ತೆ ಅಲ್ಲಿಗೆ ತಲುಪೋಕೆ ಅದು ಎಕ್ಸ್‌ಪೀರಿಯನ್ಸ್ ಮಾಡಿದ ಒಂದು ನೋವಿನ ಪಯಣದ ಬಗ್ಗೆ ನೋಡೋಣ. ಇದಾದ್ಮೇಲೆ ಎರಡನೇ ಕಥೆಯಲ್ಲಿ ಭಾರತದ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಫ್ಯೂಚರ್ ಅಂದ್ರೆ ಇದನ್ನ ಲಾಂಚ್ ಮಾಡ್ತಿರೋದು ಹೇಗೆ, ಹಾಗೇನೆ ಅದು ದೇಶದಲ್ಲಿ ಪವರ್ ಟ್ರೇಡ್ ಆಗೋ ರೀತಿಯನ್ನ ಯಾಕೆ ಬದಲಾಯಿಸಬಹುದು ಅಂತ ಡಿಸ್ಕಸ್ ಮಾಡೋಣ. ಎಲ್ರಿಗೂ ಸ್ವಾಗತ. ಇವತ್ತು ಗುರುವಾರ ಜುಲೈ 10th. ನಾನು ನಿಮ್ಮ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಈ ಶೋನಲ್ಲಿ ಯುರೋಪ್‌ನ ಹೆಚ್ಚಿನ ಭಾಗ ಹೇಗೆ ಒಂದು ಬೆಳವಣಿಗೆಯ ಕುಸಿತದ ಮೂಲಕ ಸಾಗ್ತಿದೆ ಅಂತ ನಾವು ಆಗಾಗ ಮಾತಾಡ್ತಿದ್ವಿ ಅಲ್ವಾ? ಅದರ ಸತ್ಯ ಏನು ಅಂತಂದ್ರೆ ಎಲ್ಲಾ ಯುರೋಪಿಯನ್ ದೇಶಗಳು ಸದ್ಯಕ್ಕೆ ಒದ್ದಾಡ್ತಿಲ್ಲ. ವಿಶಾಲವಾದ ಇಯು ಸ್ಲೋ ಗ್ರೋತ್ ಮತ್ತೆ ಎಕನಾಮಿಕ್ ಅನ್ಸರ್ಟನಿಟಿ ಜೊತೆ ಡೀಲ್ ಮಾಡ್ತಿದ್ರೆ ಒಂದು ದೇಶ ಸರ್ಪ್ರೈಸ್ ಪರ್ಫಾರ್ಮರ್ ಆಗಿ ಎದ್ದು ಕಾಣುತ್ತೆ. ಅದೇ ಗ್ರೀಸ್. ಹೌದು, ಅದೇ ಗ್ರೀಸ್ ಕೇವಲ ಒಂದು ದಶಕದ ಹಿಂದೆ ಎಕನಾಮಿಕ್ ಕೊಲ್ಯಾಪ್ಸ್‌ಗೆ ಕೆಟ್ಟ ಉದಾಹರಣೆ ಆಗಿತ್ತು. ಆಗ ಅದರ ಆರ್ಥಿಕತೆನ ನಾವು ನೋಡಿದಾಗ ಅಸ್ತವ್ಯಸ್ತ ಆಗಿತ್ತು ಕೂಡ. ಅಂದ್ರೆ ತೀರಿಸಕ್ಕಾಗದೇ ಇರೋ ಒಂದು ಸಾಲದ ಅಡಿಯಲ್ಲಿ ಹೂತ್ ಹೋಗಿತ್ತು. ಮತ್ತೆ ಯುರೋಪ್‌ನ ಉಳಿದ ಭಾಗ ಅದನ್ನ ಒಂದು ಎಚ್ಚರಿಕೆಯ ಕಥೆಯಾಗಿ ನೋಡ್ತಿತ್ತು. ಆದ್ರೆ ಇವತ್ತು ಅದು ಆ ರೀಜನ್‌ನ ಫಾಸ್ಟರ್ ಗ್ರೋಯಿಂಗ್ ಎಕನಾಮೀಸ್‌ಗಳಲ್ಲಿ ಒಂದಾಗಿದೆ. ಅಂದ್ರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ವಾಪಸ್ ಬರ್ತಾ ಇದೆ. ಇನ್ನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನು ನೋಡಿದಾಗ 17 ವರ್ಷಗಳಲ್ಲಿ ಅತಿ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಗೊತ್ತಾ? ಅಂದ್ರೆ ಈ ಒಂದು ಗ್ರೀಕ್ ಬಾಂಡ್ಸ್ ನಾವು ನೋಡಿದಾಗ ಒಂದು ಕಾಲದಲ್ಲಿ ಮುಟ್ಟೋದಕ್ಕೆ ತುಂಬಾನೇ ರಿಸ್ಕಿ ಅಂತ ಕನ್ಸಿಡರ್ ಮಾಡ್ತಿದ್ರು. ಈಗ ಹೈ ಡಿಮ್ಯಾಂಡ್ ನಲ್ಲಿದೆ. ಸಾರಾಂಶವಾಗಿ ಹೇಳ್ಬೇಕು ಅಂತಂದ್ರೆ ಗ್ರೀಸ್ ಕಮ್‌ಬ್ಯಾಕ್ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ. ಆದ್ರೆ ಈ ಒಂದು ಟರ್ನ್ ಅರೌಂಡ್ ಓವರ್ ನೈಟ್ ಅಲ್ಲಿ ಆಗಿದ್ದಲ್ಲ. ಇದು ಖಂಡಿತವಾಗ್ಲೂ ಕೂಡ ಪುಕ್ಸಟ್ಟೆಯಾಗೂ ಬಂದಿರೋದಲ್ಲ. ಗ್ರೀಸ್ ಇಲ್ಲಿಗೆ ಹೇಗ್ ಬಂತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವು ದಶಕಗಳ ಹಿಂದೆ ಹೋಗ್ಬೇಕು. ನೋಡಿ, ಗ್ರೀಸ್‌ನ ಆರ್ಥಿಕ ಸಂಕಷ್ಟಗಳು 2008ರಲ್ಲಿ ಶುರುವಾಗ್ಲಿಲ್ಲ. ಅವು ವರ್ಷಗಳಿಂದ ನಿಧಾನವಾಗಿ ಬಿಲ್ಡಪ್ ಆಗ್ತಾ ಇತ್ತು. ಮುಖ್ಯವಾಗಿ ನಾವು ನೋಡಿದಾಗ ಸರ್ಕಾರ ತನ್ನ ಹಣವನ್ನ ಮ್ಯಾನೇಜ್ ಮಾಡಿದ ರೀತಿಯಿಂದಾನೆ. ಇನ್ನು 1980ರ ದಶಕದಿಂದ ನಾವು ನೋಡಿದಾಗ ಗ್ರೀಕ್ ಗವರ್ನಮೆಂಟ್ ತಾನ್ ಗಳಿಸೋದಕ್ಕಿಂತ ತುಂಬಾನೇ ಹೆಚ್ಚು ಖರ್ಚು ಮಾಡ್ತಿತ್ತು. ಅಂದ್ರೆ ತನ್ನ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಹೆವಿಯಾಗಿ ಸಬ್ಸಿಡೈಸ್ ಆಗಿತ್ತು. ಇನ್ನು ಜನರಸ್ ವೆಲ್ಫೇರ್ ಬೆನಿಫಿಟ್ಸ್ ನಾವು ನೋಡಿದಾಗ ಅವರು ಕೂಡ ಒಂದ್ ಕಡೆ ಆಫರ್ ಮಾಡ್ತಿದ್ರು. ಮತ್ತೆ ಗವರ್ನಮೆಂಟ್ ಏನ್ ಮಾಡ್ತಾ ಇದ್ರು, ನೌಕರರಿಗೆ ಅವರ ಒಂದು ಪ್ರೈವೇಟ್ ಸೆಕ್ಟರ್ ಸಹೋದ್ಯೋಗಿಗಳಿಂದ ತುಂಬಾನೇ ಹೆಚ್ಚು ಸಂಬಳ ಕೊಡ್ತಾ ಇತ್ತು. ಇನ್ನು ಪಬ್ಲಿಕ್ ಹೆಲ್ತ್ ಮತ್ತೆ ಪೆನ್ಷನ್ ಸಿಸ್ಟಮ್ಸ್ ಚೆನ್ನಾಗಿ ಫಂಡೆಡ್ ಆಗಿದ್ವು. ಹಾಗೇನೆ ಒಂದು ಹಲವಾರು ಜನ ಬೇಗನೆ ಕೂಡ ರಿಟೈರ್ ಆಗ್ಬೋದಾಗಿತ್ತು. ಆ ತರ ಇತ್ತು ಸಿಸ್ಟಮ್. ಕಾಗದದ ಮೇಲೆ ಇದೊಂದು ತನ್ನ ಒಂದು ನಾಗರಿಕರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ ದೇಶದ ಹಾಗೆ ಕಾಣ್ತಿತ್ತು. ಆದ್ರೆ ರಿಯಾಲಿಟಿಯಲ್ಲಿ ಈ ಮಟ್ಟದ ಖರ್ಚು ಅನ್ಸಸ್ಟೈನಬಲ್. ಈ ಉದಾರವಾದ ಪಾಲಿಸೀಸ್ ನಾವು ನೋಡಿದಾಗ ಇನ್ಎಫಿಷಿಯನ್ಸಿ ಹುಟ್ಟಾಗ್ತಿತ್ತು. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಬ್ಲೋಟೆಡ್ ಆಗಿತ್ತು ಮತ್ತೆ ಅನ್ಪ್ರೊಟೆಕ್ಟೆಡ್ ಆಗಿದ್ವು. ಇವು ಕೇವಲ ತೇಲ್ಕೊಂಡು ಇರೋ ತರ ಕಾಣ್ತಿತ್ತು ಅಷ್ಟೇ. ಅಂದ್ರೆ ನಿರಂತರ ಒಂದು ಗವರ್ಮೆಂಟ್ ಸಪೋರ್ಟ್ ಮೇಲೆ ಡಿಪೆಂಡ್ ಆಗಿತ್ತು ಕೂಡ. ಇನ್ನೊಂದ್ ಕಡೆ ಸೋಷಿಯಲ್ ಸ್ಕೀಮ್ಸ್ ಗಳನ್ನ ನೋಡಿದಾಗ ಚೆನ್ನಾಗಿ ಮ್ಯಾನೇಜೇ ಮಾಡ್ತಿರ್ಲಿಲ್ಲ. ಸರ್ಕಾರ ಹೆಚ್ಚು ಹೆಚ್ಚು ಖರ್ಚು ಮಾಡ್ದ ಹಾಗೆ ಅದು ಸಾಲನೇ ಮಾಡ್ತಾ ಇರ್ಬೇಕಾಗಿತ್ತು. ಇನ್ನು 1990ರ ಹೊತ್ತಿಗೆ ನಾವು ನೋಡಿದಾಗ ಗ್ರೀಸ್‌ನ ಡೆಟ್ ಈಗಾಗಲೇ ಅದರ ಜಿಡಿಪಿಯ 100% ದಾಟಿತ್ತು. ಇನ್ಫ್ಲೇಷನ್ ಇನ್ನೊಂದು ನಿರಂತರ ಟೆನ್ಷನ್ ಕೊಡುವಂತಹ ದಾರಿನೂ ಕೂಡ ಕೊಟ್ಟಿತ್ತು. ಈಗ ಹಲವು ದೇಶಗಳು ಹೈ ಡೆಟ್ ಲೆವೆಲ್ಸ್ ನ ಹೊಂದಿರತ್ತೆ ಅಲ್ವಾ? ಆದ್ರೆ ಗ್ರೀಸ್ ಹತ್ರ ಕೆಲವು ತುಂಬಾನೇ ಸ್ಪೆಸಿಫಿಕ್ ಆದ ದೌರ್ಬಲ್ಯಗಳಿತ್ತು. ಅವು ಅದನ್ನ ವಿಶೇಷವಾಗಿ ತುಂಬಾ ವೀಕ್ ಮಾಡ್ಬಿಟ್ಟಿತ್ತು ಕೂಡ. ಅದರ ಆರ್ಥಿಕತೆ 2 ಪ್ರಮುಖ ವಲಯಗಳನ್ನ ತೋರಿಸುತ್ತೆ: ಟೂರಿಸಂ ಮತ್ತೆ ಶಿಪ್ಪಿಂಗ್. ಇದ್ರ ಸುತ್ತ ನಿರ್ಮಾಣ ಆಗಿರೋದು. ಇವೆರಡು ಗ್ಲೋಬಲ್ ಟ್ರೆಂಡ್ಸ್ಗೆ ಆಳವಾಗಿ ಲಿಂಕ್ಡ್ ಆಗಿದೆ ಮತ್ತೆ ಇಂಟರ್ನ್ಯಾಷನಲ್ ತೊಂದರೆಗಳಿಂದ ಹೈಲಿ ಸೆನ್ಸಿಟಿವ್ ಆಗಿದೆ ಅಂತ ತೋರಿಸುತ್ತೆ. ಇವುಗಳನ್ನ ಬಿಟ್ಟು ಎಕನಾಮಿಯ ಉಳಿದ ಭಾಗ ಸ್ಟ್ರಾಂಗ್ ಆಗಿರ್ಲಿಲ್ಲ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಜಿಡಿಪಿಯ ಕೇವಲ 9% ಕಾಂಟ್ರಿಬ್ಯೂಟ್ ಮಾಡ್ತಿತ್ತು ಕೂಡ. ಮತ್ತೆ ಇಂಡಸ್ಟ್ರಿಯಲ್ ಬೇಸ್ ನಾವು ನೋಡಿದಾಗ ಒಂದು ಡೌನ್ ಟರ್ನ್ ಸಮಯದಲ್ಲಿ ದೇಶಕ್ಕೆ ಒಂದು ಕಷನ್ ಕೊಡುವಷ್ಟು ಸಣ್ಣದಾಗಿತ್ತು. ಇನ್ನೊಂದ್ ಕಡೆ ಸ್ಟ್ರಕ್ಚರಲ್ ಇಶ್ಯೂಸ್ ಕೂಡ ಇದ್ವು. ಅಂದ್ರೆ ಹೆಚ್ಚಿನ ಗ್ರೀಕ್ ಬಿಸ್ನೆಸಸ್ ಸಣ್ಣದಾಗಿದ್ದು ಮತ್ತೆ ಇನ್ಎಫಿಷಿಯಂಟ್ ಆಗಿತ್ತು ಅಂತ ಗೊತ್ತಾಗತ್ತೆ. ಪ್ರೊಡಕ್ಟಿವಿಟಿ ನೋಡಿದಾಗ ತುಂಬಾ ಲೋ ಆಗಿದ್ವು. ಇನ್ನೊಂದ್ ಕಡೆ ಟ್ಯಾಕ್ಸ್ ಎವಿಷನ್ ನ ನೋಡಿದಾಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿತ್ತು ಕೂಡ. ಅಂದ್ರೆ ಅಂಡರ್ ಗ್ರೌಂಡ್ ಎಕನಾಮಿ ಅಥವಾ ಬ್ಲಾಕ್ ಮಾರ್ಕೆಟ್ ದೇಶದ ಒಂದು ಔಟ್ಪುಟ್ ನ ನೋಡಿದಾಗ ಕ್ವಾರ್ಟರ್ ಹೆಚ್ಚಾಗೋ ಹಾಗೆ ಮಾಡ್ತಿತ್ತು. ಇದು ಗವರ್ನಮೆಂಟ್ ನ ಫೈನಾನ್ಸಸ್ ಇನ್ನು ವೀಕರ್ ಆಗೋ ಹಾಗೆ ಮಾಡಿತ್ತು. ಸೊ ಅರ್ಲಿ 2000 ಹೊತ್ತಿಗೆ ಗ್ರೀಸ್ ಸ್ಟಕ್ ಆಗೋಯ್ತು. ಅದರ ಎಕನಾಮಿ ಫ್ರಾಜಿಲ್ ಆಯ್ತು ಕೂಡ. ಅಂದ್ರೆ ಗವರ್ನಮೆಂಟ್ ಅತಿಯಾಗಿ ಖರ್ಚು ಮಾಡ್ತಿತ್ತು ಅಂತ ಗೊತ್ತಾಯ್ತು. ಅದರ ಒಂದು ಡೆಟ್ ರಾಶಿ ಆಗೋದ್ರ ಜೊತೆಗೆ ಅಂದ್ರೆ ಒಂದು ಆಪರ್ಚುನಿಟಿ ಇದ್ರೂನುವೆ ಹೊರಬರೋ ದಾರಿನೇ ಕಾಣ್ತಿರ್ಲಿಲ್ಲ. ಅಂದ್ರೆ ಯೂರೋ ಝೋನ್ಗೆ ಒಂದು ಕಡೆ ಸೇರ್ಕೊಳ್ತು. ಯೂರೋ ಝೋನ್ ಆ ಸಮಯದಲ್ಲಿ ಹ್ಯೂಜ್ ಬೆನಿಫಿಟ್ಸ್ ನ ಆಫರ್ ಮಾಡ್ತಿತ್ತು. ಹೌದು, ಅಂದ್ರೆ ಅದು ಗ್ರೀಸ್ಗೆ ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕೊಡ್ತಿತ್ತು. ಇನ್ನು ಯೂರೋ ರೂಪದಲ್ಲಿ ನಾವು ನೋಡಿದಾಗ ಒಂದು ಸ್ಟ್ರಾಂಗ್ ಮತ್ತೆ ಸ್ಟೇಬಲ್ ಕರೆನ್ಸಿ, ಅದ್ರ ಹಿಂದೆಂದೂ ಇಲ್ಲದೆ ಇರೋ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ನ ಒಂದು ಸೆನ್ಸ್ ಕೊಡೋ ಹಾಗೆ ಮಾಡಿತ್ತು ಕೂಡ.
ಆದ್ರೆ ಅದು ಒಂದು ಸೀರಿಯಸ್ ಕಂಡೀಷನ್ ಜೊತೆ. ಅಂದ್ರೆ ನೀವು ಯೂರೋಗೆ ಸೇರ್ಕೊಂಡ್ರಿ ಅಂತ ಅನ್ಕೊಳ್ಳಿ, ನಿಮ್ಮ ಸ್ವಂತ ಕರೆನ್ಸಿಯ ಕಂಟ್ರೋಲ್‌ನ ಬಿಟ್ಕೊಡ್ತೀರಾ. ಹಾಗೇನೇ ಡೆಫಿಸಿಟ್ಸ್‌ನ ಕವರ್ ಮಾಡೋದಕ್ಕೆ ನೀವು ಹೆಚ್ಚು ಮನಿನ ಪ್ರಿಂಟ್ ಮಾಡೋಕ್ಕಾಗಲ್ಲ. ಮತ್ತೆ ನೀವು ನಿಮ್ಮ ಎಕಾನಮಿ ಮ್ಯಾನೇಜ್ ಮಾಡೋದಕ್ಕೆ ಇಂಟ್ರೆಸ್ಟ್ ರೇಟ್ಸ್‌ನ ಚೇಂಜ್ ಮಾಡೋ ಫ್ರೀಡಮ್ ಸಹ ನಿಮ್ಗಿರೋದಿಲ್ಲ. ಡೆಟ್ ಲೆವೆಲ್ಸ್ ಬಗ್ಗೆನೂ ರೂಲ್ಸ್ ಇದ್ವು ನೋಡಿ. ದೇಶಗಳು ತಮ್ಮ ಡೆಟ್‌ನ ಜಿಡಿಪಿಯ 60% ಗಿಂತ ಕಡಿಮೆ ಇಡಬೇಕು ಅಂತ ಎಲ್ಲೋ ಒಂದ್ ಕಡೆ ಎಕ್ಸ್‌ಪೆಕ್ಟ್ ಮಾಡಲಾಗ್ತಿತ್ತು. ಗ್ರೀಸ್‌ಗೆ ಇವು ದೊಡ್ಡ ಬೇಡಿಕೆಗಳಾದ್ವು. ಅಂದ್ರೆ ಡಿಮ್ಯಾಂಡ್ ಮೇಲ್ ಡಿಮ್ಯಾಂಡ್. ಆದ್ರೆ ಅವ್ರಿಗೆ ಒಳಕ್ಕೆ ಬರೋದಕ್ಕೆ ಎಲ್ಲೋ ಒಂದ್ ಕಡೆ ಸ್ಲೈಟ್ಲಿ ಅವಕಾಶ ಕೂಡ ಇತ್ತು. ಸೊ ಅವ್ರದನ್ನ ವರ್ಕ್ ಆಗೋ ಹಾಗೆ ಮಾಡಿದ್ರು. ಕನಿಷ್ಠ ಆನ್ ಪೇಪರ್ ನಾವು ನೋಡಿದಾಗ ಗ್ರೀಕ್ ಗವರ್ನ್ಮೆಂಟ್ ಕೆಲವು ಕ್ರಿಯೇಟಿವ್ ಅಕೌಂಟಿಂಗ್ ಟೆಕ್ನಿಕ್ಸ್ ಗಳನ್ನ ಬಳಸ್ಕೊಂಡು ನಿಜವಾದ ಕೊರತೆಗಳನ್ನ ಮುಚ್ಚಿಟ್ಟು ತಾನು ಯೂರೋ ಝೋನ್ ನ ಕ್ರೈಟೀರಿಯಾ ಮೀಟ್ ಮಾಡಿದೆ ಅಂತ ತೋರಿಸ್ತು. ಒಮ್ಮೆ ಸೇರಿದ ಮೇಲೆ ದೇಶ ಇನ್ನೂ ಕೂಡ ಹೆಚ್ಚು ಬಾರೋ ಮಾಡಕ್ಕೆ ಶುರು ಮಾಡ್ಕೊಳ್ತು ನೋಡಿ. ಆದ್ರೆ ಆ ಮನಿನ ಎಕನಾಮಿ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೊಸ ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಳಸೋ ಬದಲು ಅದರ ಹೆಚ್ಚಿನ ಭಾಗ ರಿಯಲ್ ಎಸ್ಟೇಟ್ ಮತ್ತೆ ಪಬ್ಲಿಕ್ ವೇಜಸ್ ಹೆಚ್ಚಿಸೋದಕ್ಕೆ ಶುರು ಮಾಡ್ಕೊಂಡ್ರು. ಇದೆಲ್ಲ ನಾವು ನೋಡಿದಾಗ ಇಸ್ಪಿಟ್ ಗೊತ್ತಲ್ವಾ ನಿಮ್ಗೆ, ಅದ್ರ ಮನೆ ತರ ಕಾಣ್ತಾ ಇತ್ತು. ಅಂದ್ರೆ 2008ರ ಒಂದು ಜಾಗತಿಕ ಹಣಕಾಸು ಬಿಕ್ಕಟ್ಟು ಬಂದಾಗ ಅದೆಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಕುಸಿದ್ ಬಿತ್ತು. ಕ್ರೈಸಿಸ್ ಶುರುವಾದ ಹಾಗೆ ಇನ್ವೆಸ್ಟರ್ಸ್ ತಮ್ಮ ಹಣವನ್ನ ರಿಸ್ಕಿ ಮಾರ್ಕೆಟ್ಸ್ ಗಳಿಂದ ವಾಪಸ್ ತಗೊಂಡ್ರು. ಇದ್ದಕ್ಕಿದ್ದ ಹಾಗೆ ದೇಶಗಳಿಂದ ಬಾರೋ ಮಾಡೋದನ್ನ ತುಂಬಾನೇ ಕಷ್ಟ ಮತ್ತೆ ಎಕ್ಸ್ಪೆನ್ಸಿವ್ ಆಗಿತ್ತು ಕೂಡ. ಇನ್ನು ಗ್ರೀಸ್ಗೆ ನೋಡಿದಾಗ ಇದೊಂದು ನೈಟ್ ಮೇರ್ ಇದ್ದ ಹಾಗೆ. ಅದರ ಒಂದು ವೀಕ್ ಫೈನಾನ್ಸಸ್ ಆಗಿರ್ಬೋದು ಮತ್ತೆ ತಿದ್ದಿದ ಅಂಕಿ ಅಂಶಗಳಂತ ಏನ್ ಹೇಳ್ತೀವಿ, ಪೂರ್ತಿಯಾಗಿ ಅಂದ್ರೆ ನೈಟ್ ಅಂಡ್ ನೈಟ್ ಅಂತ ಏನ್ ಹೇಳ್ತೀವಿ ಅದರಿಂದಾನೇ ಹೊರ ಬಂದಿದ್ದು. ಇನ್ನು 2010ರಲ್ಲಿ ಗ್ರೀಕ್ ಗವರ್ನ್ಮೆಂಟ್ ತಾನು ತನ್ನ ಒಂದು ಡೆಫಿಸಿಟ್ಸ್ ನ ಸ್ಕೇಲ್ ಏನಿದೆ ಅಲ್ವಾ ಅದನ್ನ ಮುಚ್ಚಿಟ್ಟಿರೋ ಹಾಗೆ ಒಪ್ಕೊಂತು. ಅಂದ್ರೆ ಮಾರ್ಕೆಟ್ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದ್ದು ಮತ್ತೆ ಗ್ರೀಸ್ ನ ಇಂಟರ್ನ್ಯಾಷನಲ್ ಬಾರೋಯಿಂಗ್ಸ್ ಇಂದ ಹೊರಗಿಡಲಾಯಿತು ಕೂಡ. ಅದರ ಬಾಂಡ್ಸ್ ನ ನೀವು ನೋಡಿದಾಗ ಇದ್ರ ಮೇಲಿರೋ ಒಂದು ಇಂಟ್ರೆಸ್ಟ್ ರೇಟ್ಸ್ 30% ಇಂದ ಹೆಚ್ಚಾಯ್ತು. ಇನ್ನು ರೇಟಿಂಗ್ಸ್ ಏಜೆನ್ಸೀಸ್ ನ ನೋಡಿದಾಗ ಅದರ ಡೆಟ್ ನ ಜಂಕ್ ಅಂತಾನು ಕೂಡ ಲೇಬಲ್ ಮಾಡಿತ್ತು. ಸಾರಾಂಶವಾಗಿ ಗ್ರೀಸ್ಗೆ ಇನ್ನು ಸಾಲ ಕೊಡೋಕೆ ಯಾರೂ ಕೂಡ ಸಿದ್ಧವಾಗಿರ್ಲಿಲ್ಲ. ಇದು ಕೇವಲ ಗ್ರೀಸ್ ಮಾತ್ರ ಅಲ್ಲ, ಪೂರ್ತಿ ಯೂರೋ ಝೋನ್ಗೆ ನೋಡಿದಾಗ ಒಂದು ಪ್ರಾಬ್ಲಮ್ ಆಗಿತ್ತು ನೋಡಿ. ಅಂದ್ರೆ ಹಲವು ಯುರೋಪಿಯನ್ ಬ್ಯಾಂಕ್ಸ್ ಗಳು ಏನೆಲ್ಲ ಇರುತ್ತೆ, ವಿಶೇಷವಾಗಿ ಫ್ರಾನ್ಸ್ ಮತ್ತೆ ಜರ್ಮನಿಯಲ್ಲಿ ಗ್ರೀಸ್ಗೆ ದೊಡ್ಡ ಮೊತ್ತದ ಸಾಲವನ್ನ ಕೊಟ್ಟಿದ್ರು. ಇನ್ನು ಗ್ರೀಸ್ ಡಿಫಾಲ್ಟ್ ಆದ್ರೆ ಈ ಬ್ಯಾಂಕ್ಸ್ ಮಾಸಿವ್ ಲಾಸಸ್ ಅನ್ನ ಅನುಭವಿಸಬೇಕಾಗಿತ್ತು ಅಲ್ವಾ. ಈ ಗ್ರೀಸ್ ಅಂದ್ರೆ ಯೂರೋ ಝೋನ್ ಇಂದ ಹೊರಗಡೆ ಹಾಕೋದು ಕೂಡ ಆಪ್ಷನ್ ಆಗಿರ್ಲಿಲ್ಲ. ಹಾಗೆ ಮಾಡೋಕೆ ಲೀಗಲ್ ಫ್ರೇಮ್ ವರ್ಕ್ ಕೂಡ ಇದ್ರ ಹತ್ರ ಇರಲಿಲ್ಲ. ಮತ್ತೆ ಅದು ಪೂರ್ತಿ ಯೂನಿಯನ್ ಒಂದು ಕಿಯಾಸ್ ಅಂತ ಏನ್ ಹೇಳ್ತೀವಿ ಅದನ್ನ ಒಳಗಡೆ ತಳ್ಳಿಬಿಡ್ತಾ ಇತ್ತು. ಸೊ ಇಯು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜೊತೆಗೆ ಇವರನ್ನ ಒಟ್ಟಾಗಿ ದ ಟ್ರೋಕಿಯಾ ಅಂತ ಕರೆಯಲಾಗತ್ತೆ. ಅಂದ್ರೆ ಮಧ್ಯಪ್ರವೇಶ ಮಾಡ್ತು ಅಂತ. ಅವರು ಗ್ರೀಸ್ಗೆ $146 ಬಿಲಿಯನ್ ಬೇಲೌಟ್ ಅಂತ ಆಫರ್ ಕೂಡ ಮಾಡಿದ್ರು. ಆದ್ರೆ ಈ ಹಣ ಸ್ಟ್ರಿಕ್ಟ್ ಟರ್ಮ್ಸ್ ಜೊತೆಗೆ ಬಂದಿದ್ದು ಕೂಡ. ಅವನ್ನ ನಾವೀಗ ಆಸ್ಟಿರಿಟಿ ಮೆಷರ್ಸ್ ಅಂತಾನು ಕೂಡ ಕರಿತೀವಿ. ಐಡಿಯಾ ತುಂಬಾ ಸಿಂಪಲ್ ಆಗಿತ್ತು ಬಿಡಿ. ಖರ್ಚು ಕಡಿಮೆ ಮಾಡಿ ಮತ್ತೆ ತೆರಿಗೆಗಳನ್ನ ಹೆಚ್ಚಿಸಿ ಅಂತ. ಆಗ ಗ್ರೀಸ್ ತನ್ನ ಸಾಲವನ್ನ ವಾಪಸ್ ಕಟ್ಟೋದಕ್ಕೂ ಸಹ ಶುರು ಮಾಡ್ಬೋದು. ಆದ್ರೆ ರಿಯಾಲಿಟಿ ನೋಡಿದಾಗ ತುಂಬಾ ಕ್ರೂರವಾಗಿತ್ತು. ಅಂದ್ರೆ ಸಾರ್ವಜನಿಕ ವಲಯದ ಸಂಬಳಗಳಂತ ಏನ್ ಹೇಳ್ತೀವಿ ಅದನ್ನ 15% ನಷ್ಟು ಕಡಿತ ಮಾಡಲಾಗ್ತಿತ್ತು ಕೂಡ. ಈಗ ಪೆನ್ಷನ್ ಕೂಡ ಪದೇ ಪದೇ ಕಟ್ ಮಾಡಕ್ಕಾಗ್ತಿತ್ತು. ಮತ್ತೆ ಕನಿಷ್ಠ ಕೂಲಿಯನ್ನ ನೋಡಿದಾಗ 22% ಕಡಿಮೆ ಮಾಡಿದ್ರು. 2015ರ ಹೊತ್ತಿಗೆ ಈ ಒಂದು ಪೆನ್ಷನ್ಗಳು 40% ನಷ್ಟು ಮತ್ತೆ ಸಂಬಳಗಳು 35% ಗಂತೂ ಹೆಚ್ಚು ಕಡಿಮೆ ಆಗಿತ್ತು. ಇನ್ನು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ನಾವು ನೋಡಿದಾಗ 23%ಗೆ ಹೆಚ್ಚಿಸಿದ್ರು. ಆದ್ರೂ ಹಲವಾರು ಜನ ಈಗಾಗಲೇ ಬ್ಲಾಕ್ ಮಾರ್ಕೆಟ್ ನಲ್ಲಿ ಆಪರೇಟ್ ಮಾಡ್ತಿದ್ದ ಆರ್ಥಿಕತೆಯಲ್ಲಿ ಈ ರೀತಿ ಸಫರ್ ಮಾಡ್ತಾ ಇದ್ರು. ಈ ಕಟ್ಸ್ಗಳು ಸಾಮಾನ್ಯ ಜನರಿಗೆ ದೊಡ್ಡ ಹೊಡೆತವನ್ನೇ ಕೊಡ್ತು. ಅವ್ರ ಕೈಲಿ ಕಡಿಮೆ ದುಡ್ಡು ಇದ್ದಿದ್ರಿಂದ ಅವ್ರು ತುಂಬಾ ಸಫರ್ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಬಿಸ್ನೆಸ್ಗಳು ತುಂಬಾ ನಿಧಾನ ಆಯ್ತು. ಹಾಗೆ ಇನ್ವೆಸ್ಟ್ಮೆಂಟ್ ಎಲ್ಲೋ ಒಂದ್ ಕಡೆ ಬತ್ ಹೋಯ್ತು. ಇಲ್ಲಿ ನಾವು ನೋಡಿದಾಗ ಒಂದ್ ವಿಷಯ ಗೊತ್ತಾಗೋದೇನ್ ಗೊತ್ತಾ, ಗ್ರೀಸ್ ನ ಟೂರಿಸಂ ಇಂಡಸ್ಟ್ರಿ ನಾವು ನೋಡಿದಾಗ ಅವರ ಜೀವನಾಡಿಗಳಲ್ಲಿ ಒಂದು ಅಲ್ವಾ. ಅಂದ್ರೆ ಈ ಒಂದು ಟೂರಿಸಂ ಎಲ್ಲೋ ಒಂದ್ ಕಡೆ ಕಂಟ್ರಿಯ GDPಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು. ಈ ಸಮಯದಲ್ಲಿ ಇದೂ ಕೂಡ ಹೊಡ್ತಾ ತಿಂತು. 2010ರಲ್ಲಿ ಆದಾಯ ನಾವು ನೋಡಿದಾಗ 20% ನಷ್ಟು ಬಿದ್ದೋಯ್ತು. ಬೇಲೌಟ್ ಸಿಚುವೇಶನ್ ನಾವು ನೋಡಿದಾಗ ಸ್ಟೆಬಿಲೈಸ್ ಮಾಡ್ಬೇಕಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಅದು ದೇಶವನ್ನ ಇನ್ನೂ ಆಳವಾದ ಹಳ್ಳಕ್ಕೆ ತಳ್ಬಿಡ್ತು. ಹಾಗೆ ಈ ಗಲಭೆಗಳಾಗಿರ್ಬೋದು, ಹಾಗೆ ವರ್ಕರ್ ಸ್ಟ್ರೈಕ್ಸ್ ಎಲ್ಲಾನು ಕೂಡ ಸಾಮಾನ್ಯ ಆಗೋದಕ್ಕೆ ಶುರುವಾಯಿತು. ಅಂದ್ರೆ ಜನರಿಗೆ ಕೋಪ ಜಾಸ್ತಿ ಬಂತು ಅಂತ. ಕೇವಲ ತಮ್ಮ ಸರ್ಕಾರದ ಅಂದ್ರೆ ಮೇಲಷ್ಟು ಮಾತ್ರ ಅಲ್ಲ, ತಮ್ಮ ಭವಿಷ್ಯವನ್ನೇ ಇವರು ಡಿಕ್ಟೇಟ್ ಮಾಡ್ತಿರೋ ಹಾಗೆ ಕಾಣ್ತಿದ್ದ ಒಂದು ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಗಳ ಮೇಲೂ ಕೂಡ ಎಲ್ಲರೂ ಕೋಪ ಮಾಡ್ಕೊಂಡ್ರು. 2012ರ ಹೊತ್ತಿಗೆ ಗ್ರೀಸ್ಗೆ ಇನ್ನೂ ಹೆಚ್ಚು ಸಹಾಯ ಬೇಕಾಯ್ತು. ಇನ್ನೊಂದ್
ಕಡೆ $130 ಬಿಲಿಯನ್ ಬೇಲೌಟ್ ನ ಅರೇಂಜ್ ಮಾಡಲಾಯಿತು ಕೂಡ. ಈ ಬಾರಿ ಟ್ರೋಕಿಯಾ ಒಂದು ಡೆಟ್ ರೀಸ್ಟ್ರಕ್ಚರ್ಗೂ ಕೂಡ ಪುಷ್ ಮಾಡ್ತು. ಅಂದ್ರೆ ಗ್ರೀಸ್ನ ಕೆಲವು ಸಾಲವನ್ನ ಮನ್ನಾ ಮಾಡಲಾಗತ್ತೆ. ಹಾಗೆ ಪ್ರೈವೇಟ್ ಕ್ರೆಡಿಟರ್ಸ್ ನಾವು ನೋಡಿದಾಗ 50% ಹೆಚ್ಚು ನಷ್ಟವನ್ನ ಅಕ್ಸೆಪ್ಟ್ ಮಾಡಬೇಕಾಯಿತು. ಅದು ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಡೆಟ್ ರೀಸ್ಟ್ರಕ್ಚರಿಂಗ್ ಆಗಿತ್ತು ಕೂಡ. ಇದಕ್ಕೆ ರೆಸ್ಪಾನ್ಸ್ ಆಗಿ ನಾವು ನೋಡಿದಾಗ ಗ್ರೀಸ್ ಇನ್ನೂ ಹೆಚ್ಚು ಅಂದ್ರೆ ಖರ್ಚು ಕಡಿತ ಮಾಡಬೇಕು ಮತ್ತೆ ಸುಧಾರಣೆಗಳಿಗೂ ಕೂಡ ಒಂದ್ ಕಡೆ ಪ್ರಾಮಿಸ್ ಮಾಡಿದ್ರು. ಡೆಟ್ ಡೀಲ್ ಸ್ವಲ್ಪ ಹೆಲ್ಪ್ ಮಾಡ್ತು ಬಿಡಿ, ಆದ್ರೆ ಬೇಕಾದಷ್ಟು ಖಂಡಿತವಾಗ್ಲೂ ಅಲ್ಲ. ಅದು ತುಂಬಾನೇ ತಡವಾಗಿ ಬಂತು ಅಂತ ಗೊತ್ತಾಗತ್ತೆ. ಇನ್ನು ಸಿಚುವೇಶನ್ ನಾವು ನೋಡಿದಾಗ ಬದಲಾಯಿಸೋಷ್ಟು ಯಾರು ಕೂಡ ದೊಡ್ಡವರಾಗ್ಲಿಲ್ಲ. ಅಂದ್ರೆ ಹಲವಾರು ಇನ್ವೆಸ್ಟರ್ಸ್ ಇನ್ನು ಗ್ರೀಸ್ಗೆ ಸಾಲ ಕೊಡೋದಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. ಇನ್ನು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ನೋಡಿದಾಗ 25% ತಲುಪಿತ್ತು. ಇನ್ನು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ದೇಶನ ಬಿಡೋಕೆ ಶುರು ಮಾಡಿದ್ರು. 2015 ಹೊತ್ತಿಗೆ ಪಾಪ್ಯುಲೇಷನ್ಸ್ 30%ಗಿಂತ ಹೆಚ್ಚು ಜನ ಬಡತನದ ಅಪಾಯದಲ್ಲಿದ್ರು. ಅದೇ ವರ್ಷ ಸಿರ್ಜಾ ಅನ್ನೋ ಒಂದು ಹೊಸ ರಾಜಕೀಯ ಪಕ್ಷ ಜನರ ಕೋಪದ ಮೇಲೆ ಸವಾರಿ ಮಾಡಿ ಅಧಿಕಾರಕ್ಕೆ ಬಂದ್ರು ನೋಡಿ. ಅವರು ಆಸ್ಟೆರಿಟಿ ಟರ್ಮ್ ವಿರುದ್ಧ ಫೈಟ್ ಬ್ಯಾಕ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಅವರ ಒಂದು ಫೈನಾನ್ಸ್ ಮಿನಿಸ್ಟರ್ ಡೆಟ್ ರೀಪೇಮೆಂಟ್ಸ್ ಏನಿರುತ್ತೆ ಅದನ್ನ ಗ್ರೀಕ್ ಎಕನಾಮಿ ಎಷ್ಟು ವೇಗವಾಗಿ ಬೆಳೆಯುತ್ತೋ ಅದಕ್ಕೆ ಲಿಂಕ್ ಮಾಡೋ ಹಾಗೆ ಒಂದು ಹೊಸ ಪ್ಲಾನ್ ಕೂಡ ಪ್ರಪೋಸ್ ಮಾಡಿದ್ರು. ಆದ್ರೆ ಯುರೋಪ್ಗೆ ಅದರಲ್ಲಿ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಆ ಹೊತ್ತಿಗೆ ಗ್ರೀಸ್ ಹತ್ರ ತುಂಬಾನೇ ಕಡಿಮೆ ಬಾರ್ಗೇನಿಂಗ್ ಪವರ್ ಇತ್ತು ಅನ್ನೋದು ಸ್ಪಷ್ಟವಾಗಿತ್ತು. ಇನ್ನು ವಿಶಾಲವಾದ ಒಂದು ಯೂರೋ ಝೋನ್ ಕೂಡ ತನ್ನದೇ ಆದ ಸಮಸ್ಯೆಗಳ ಜೊತೆ ಒದ್ದಾಡ್ತಿತ್ತು ಅಲ್ವಾ. ಇನ್ನು ಲೋ ಇನ್ಫ್ಲೇಷನ್ ಆಗಿರ್ಬೋದು, ಸ್ಲೋ ಡಿಮ್ಯಾಂಡ್ ಮತ್ತೆ ಒಂದು ಜನರಲ್ ಎಕನಾಮಿಕ್ ಫಂಕ್ ಅಂತ ಹೇಳ್ತೀವಿ, ಅಂದ್ರೆ ಆರ್ಥಿಕ ಹಿಂಜರಿತ ಅಂತ. ಈ ಸಿಚುವೇಶನ್ ಅನ್ನ ರಿವೈವ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೂ ಒಂದು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಎಕನಾಮಿಗೆ ಕ್ಯಾಶ್ ಇಂಜೆಕ್ಟ್ ಮಾಡೋದಕ್ಕೆ ಗೌರ್ಮೆಂಟ್ ಬಾಂಡ್ಸ್ ಗಳನ್ನ ಕೊಳ್ಳೋದಕ್ಕೆ ಶುರು ಮಾಡ್ತು. ಇದು ಹಲವು ದೇಶಗಳಿಗೆ ಹೆಲ್ಪ್ ಮಾಡ್ತು ಹೌದು, ಆದ್ರೆ ಗ್ರೀಸ್ಗಲ್ಲ. ಒಂದೇ ಯೂನಿಯನ್ ಭಾಗವಾಗಿದ್ರು ಕೂಡ ಅದನ್ನ ಪ್ರೋಗ್ರಾಮ್ ನಿಂದ ಹೊರಗಿಡಲಾಯ್ತು ಗೊತ್ತಾ. ಯಾವುದೇ ಒಳ್ಳೆ ಆಪ್ಷನ್ಸ್ ಇಲ್ಲದೆ ಗ್ರೀಸ್ನ ಪರಿಸ್ಥಿತಿ ಹದಗೆಡಕ್ ಶುರುವಾಯಿತು. ಅದು ಒಂದು IMF ಗೆ ಡೆಟ್ ರೀಪೇಮೆಂಟ್ ಮಿಸ್ ಮಾಡ್ತು ಕೂಡ. ಅಂದ್ರೆ ಬ್ಯಾಂಕ್ಗಳಲ್ಲಿ ಕ್ಯಾಶ್ ಖಾಲಿ ಆಗ್ತಾ ಬರೋದ್ರಿಂದ ಜನ ಪ್ಯಾನಿಕ್ ನಲ್ಲಿ ATM ಕಡೆಗೆ ಧಾವಿಸ್ತಾ ಇದ್ರು. ಅಂದ್ರೆ ದೇಶ ಪೂರ್ತಿ ಕೊಲ್ಯಾಪ್ಸ್ ಆಗೋ ಹಂಚ್ನಲ್ಲಿ ಬಂತು. ಇನ್ನೊಂದು ಬೇಲೌಟ್ ಬಂತು, ಅಂದ್ರೆ $94 ಬಿಲಿಯನ್. ಆದ್ರೆ ಮತ್ತೊಮ್ಮೆ ನಾವು ನೋಡೋದಾದ್ರೆ ಬೆಲೆ ಇನ್ನೂ ಹೆಚ್ಚು ಆಸ್ಟಿರಿಟಿ ಅಂತ. ಮತ್ತೆ ಸಿರ್ಜಾ ತನ್ನ ಪ್ರಾಮಿಸ್ ಗಳಿಂದ ಹಿಂದೆ ಸರಿಬೇಕಾಯ್ತು. 2008 ಮತ್ತೆ 2015 ನಡುವೆ ಗ್ರೀಸ್ ತನ್ನ GDPಯ ಕಾಲು ಭಾಗವನ್ನ ಕಳೆದುಕೊಂತು. ಇನ್ನು US ನ ಗ್ರೇಟ್ ಡಿಪ್ರೆಷನ್ ಸಮಯದಲ್ಲಿ ಕುಗ್ಗಿದ್ದಕ್ಕಿಂತ ಹೆಚ್ಚು ಆರ್ಥಿಕತೆ ಕುಗ್ಗೋಯ್ತು. ಹಲವು ಒಂದು ಎಕನಾಮಿಸ್ಟ್ ನಾವು ನೋಡಿದಾಗ ಆಸ್ಟಿರಿಟಿ ಮಾಡೆಲ್ ಒಳ್ಳೆದಕ್ಕಿಂತ ಹೆಚ್ಚು ಹಾನಿ ಮಾಡ್ತಿದ್ಯಾ ಅಂತ ಪ್ರಶ್ನಿಸೋದಕ್ಕೂ ಸಹ ಶುರು ಮಾಡಿದ್ರು. ಇನ್ನು 2018ರಲ್ಲಿ ಗ್ರೀಸ್ ಕೊನೆಗೂ ಸಹ ತನ್ನ 3ನೇ ಬೇಲ್ಔಟ್ ನ ಅಂದ್ರೆ ಕೊನೆಯ ಕಂತ್ ಅಂತ ಏನ್ ಹೇಳ್ತೀವಿ ಇನ್ಸ್ಟಾಲ್ಮೆಂಟ್ ನ ಎಲ್ಲೋ ಒಂದ್ ಕಡೆ ಪಡಿತು. ಅದು ರೆಸ್ಕ್ಯೂ ಪ್ರೋಗ್ರಾಮ್ಸ್ ಗಳ ಅಂತ್ಯ ಆಗಿತ್ತು ಕೂಡ. ಮತ್ತೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಹೊಸ ಹಂತದ ಆರಂಭ ಕೂಡ. 2019ರಲ್ಲಿ ಒಂದು ಹೊಸ ಪಕ್ಷ ಅಂದ್ರೆ ನ್ಯೂ ಡೆಮೋಕ್ರಸಿ ಅಂತ ಹೇಳ್ತೀವಿ ಅಧಿಕಾರಕ್ಕೆ ಬಂದ್ರು. ಅವರ ಫೋಕಸ್ ನಾವು ನೋಡಿದಾಗ ಇನ್ವೆಸ್ಟರ್ ಯಾರೆಲ್ಲ ಇರ್ತಾರೆ ಅವರ ಒಂದು ನಂಬಿಕೆನ ರೀಬಿಲ್ಡ್ ಮಾಡೋದು, ಫಾರಿನ್ ಕ್ಯಾಪಿಟಲ್ ಅಟ್ರಾಕ್ಟ್ ಮಾಡೋದು ಮತ್ತೆ ಎಕನಾಮಿಯನ್ನ ರಿಫಾರ್ಮ್ ಮಾಡೋದ್ರ ಮೇಲೆ ಇತ್ತು. ಅವರು ಇನ್ವೆಸ್ಟ್ಮೆಂಟ್ ಗೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಅಪ್ರೂವಲ್ಸ್ ನ ಲಾಂಚ್ ಮಾಡಿದ್ರು ಕೂಡ. ಟ್ಯಾಕ್ಸಸ್ ಕಡಿಮೆ ಮಾಡ್ತಾ ಇದ್ರು ಮತ್ತೆ ಒಂದು ಪ್ರೈವೇಟೈಸೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಎಂಕರೇಜ್ ಮಾಡಿದ್ರು. ಈ ರಿಫಾರ್ಮ್ಸ್ ಗಳನ್ನ ನಾವು ನೋಡಿದಾಗ ಕೆಲವು ರಿಸಲ್ಟ್ಸ್ ಗಳನ್ನ ತೋರಿಸಿದೆ ಹೌದು. ಇನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಾವು ನೋಡಿದಾಗ 2022 ನಲ್ಲಿ ರೆಕಾರ್ಡ್ ಹೈನ ಕೂಡ ತಲುಪಿತ್ತು. ಗ್ರೀಸ್ ನ ಬಾಂಡ್ ಮಾರ್ಕೆಟ್ ಮತ್ತೆ ಹೆಲ್ದಿ ಆಗಿದೆ ಅಲ್ವಾ. ಈ ಒಂದು ವರ್ಷದ ಆರಂಭದಲ್ಲಿ ನಾವು ನೋಡಿದಾಗ ಅದು 10-year ಬಾಂಡ್ಸ್ ಮೂಲಕ $5 ಬಿಲಿಯನ್ ನ ರೇಸ್ ಮಾಡ್ತು. ಅದು 10 ಪಟ್ಟು ಹೆಚ್ಚು ಓವರ್ ಸಬ್ಸ್ಕ್ರೈಬ್ಡ್ ಆಗಿತ್ತು ಕೂಡ. ಅದರ ಡೆಟ್ ಲೆವೆಲ್ಸ್ ಇನ್ನೂ ಹೈ ಆಗಿದ್ರು ಹೆಚ್ಚು ಒಂದು ಮ್ಯಾನೇಜಬಲ್ ಆಗಿರೋ ತರ ಕಾಣಿಸ್ತಿದೆ. ಡೆಟ್ ಟು GDP ರೇಷಿಯೋ ನೀವು ನೋಡಿದಾಗ 180% ಇಂದ ಸುಮಾರು 150%ಗೆ ಇಳಿದೋಗಿದೆ. ಮತ್ತೆ ಆ ಡೆಟ್ ನ ಹೆಚ್ಚಿನ ಭಾಗ ಈಗ ಒಂದು ಲಾಂಗ್ ಪೀರಿಯಡ್ಗೆ ಲೋ ಇಂಟ್ರೆಸ್ಟ್ ರೇಟ್ಸ್ ಏನಿರುತ್ತೆ ಅದರಲ್ಲಿ ಲಾಕ್ ಆಗಿದೆ. ಅದಕ್ಕಿಂತ ಮುಖ್ಯ ಏನ್ ಗೊತ್ತಾ, ಎಕನಾಮಿಯ ಒಂದು ಸ್ಟ್ರಕ್ಚರ್ ಬದಲಾಗೋದಕ್ಕೆ ಶುರು ಮಾಡ್ಕೊಂಡಿದೆ ಅನ್ನೋ ಒಂದು ಸೈನ್ ಇರೋದು. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ಸ್ ನ ನೀವು ನೋಡಿದ್ರೆ 2008ರಿಂದ 3 ಪಟ್ಟು ಹೆಚ್ಚಾಗಿದೆ ಗೊತ್ತಾ. ಇನ್ನು ಟೆಕ್ ಸ್ಪೇಸ್ ಅಲ್ಲಿ ಹೊಸ ಮೊಮೆಂಟಮ್ ಕೂಡ ಇದೆ. ಅಂದ್ರೆ ಗೌರ್ಮೆಂಟ್ AI ಸ್ಟಾರ್ಟ್ಅಪ್ಸ್ಗೆ ಸಪೋರ್ಟ್ ಮಾಡ್ತಿದೆ ಅಂತ. ಮತ್ತೆ ಬಿಗ್ ಟೆಕ್ $1 ಬಿಲಿಯನ್ ಮೌಲ್ಯದ ಒಂದು ಇನ್ವೆಸ್ಟ್ಮೆಂಟ್ಸ್ ನೀವು ನೋಡಿದ್ರೆ ಇವರು ಸ್ಲೈಟ್ಲಿ ಇಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇನ್ನು ಎಲ್ಲ ಸರಿ ಹೋಗಿದೆ ಅಂತೇನಲ್ಲ. ಇತ್ತೀಚಿನ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ನೀವು ನೋಡಿದ್ರೆ ರಿಯಲ್ ಎಸ್ಟೇಟ್ ಮತ್ತೆ ಲೋನ್ ಸರ್ವಿಸಿಂಗ್ ಕಡೆಗೆ ಹೋಗ್ತಾ ಇದೆ ಕೂಡ. ಇವು ಒಂದು ಲಾಂಗ್ ಟರ್ಮ್ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋದಕ್ಕೆ ಹೆಚ್ಚು ಸಹಾಯ ಮಾಡೋದೇ ಇಲ್ಲ. ಇನ್ನು ಟೂರಿಸಂ ನಾವು ನೋಡಿದಾಗ ಇನ್ನು ಬೆಳವಣಿಗೆಯ ದೊಡ್ಡ ಭಾಗವನ್ನ ಡ್ರೈವ್ ಮಾಡುತ್ತೆ. ಮತ್ತೆ ವೇಜಸ್ ಈ ಕೂಲಿ ಅಂತ ಏನ್ ಹೇಳ್ತೀವಿ ಎಲ್ಲದರ ನಡುವೆ ಇನ್ನೂ ಕೂಡ ಲೋ ಆಗಿದೆ. ಅಂದ್ರೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ನೀವು ನೋಡಿದ್ರೆ ಕುಸ್ತೋಗಿದೆ ಅಂತ. ಗ್ರೀಸ್ ಇನ್ನು EU ನ ಒಂದು ಸೆಕೆಂಡ್ ಪೂರೆಸ್ಟ್ ಕಂಟ್ರಿ ಆಗಿದೆ ಗೊತ್ತಾ.
ಇವತ್ತಿಗೂ ಕ್ರೈಸಿಸ್ನ ಒಂದು ಗಾಯದ ಕಲೆಗಳು ಕಾಣಿಸ್ತಿದೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಔಟ್ಡೇಟೆಡ್ ಆಗಿದೆ ಕೂಡ. ಈ ವರ್ಷದ ಆರಂಭದಲ್ಲಿ ನಡೆದ ಒಂದು ಮಾರಣಾಂತಿಕ ಒಂದು ಟ್ರೈನ್ ಕ್ರಾಶ್ ಅದನ್ನ ದುರಂತರವಾಗಿ ಹೈಲೈಟ್ ಮಾಡ್ತು. ಅದಕ್ಕೆ ಹಲವಾರು ವರ್ಷಗಳ ಅಂಡರ್ ಇನ್ವೆಸ್ಟ್ಮೆಂಟ್ ಕಾರಣ ಅಂತಾನೂ ಕೂಡ ಬ್ಲೇಮ್ ಮಾಡಿದ್ರು. ಜನ ಇನ್ನೂ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದೇನು ಚೇಂಜ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಲ್ಲ. ಬೇಲೋಟ್ಸ್ ಮತ್ತೆ ಆಸ್ಟಿರಿಟಿ ಗ್ರೀಸ್ನ ಫಿಕ್ಸ್ ಮಾಡಿದ್ಯಾ ಇರ್ಬೋದು, ಆದ್ರೆ ತೆತ್ತ ಬೆಲೆ ಅಪಾರವಾಗಿತ್ತು ಕೂಡ. ಅಂದ್ರೆ ಪೂರ್ತಿ ಒಂದು ಜನರೇಷನ್ ನೀವು ನೋಡಿದಾಗ ಎಕನಾಮಿಕ್ ಪೇನ್, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಮತ್ತೆ ಪರ್ಸನಲ್ ಲಾಸಸ್ ನ ಮಧ್ಯೆ ಎಲ್ಲೋ ಒಂದ್ ಕಡೆ ಬದುಕಿದೆ. ಗ್ರೀಕ್ ನ ಕತೆ ನಮ್ಗಂತೂ ನೆನ್ಪಿಸೋದು ಏನ್ ಗೊತ್ತಾ, ಎಕನಾಮಿಕ್ ರಿಕವರೀಸ್ ಅಂತ ಏನ್ ಹೇಳ್ತೀವಿ, ಆನ್ ಪೇಪರ್ ಇಂಪ್ರೆಸಿವ್ ಆಗಿ ಕಂಡ್ರೂ ಕೂಡ ಡೀಪ್ ಹ್ಯೂಮನ್ ಸಫರಿಂಗ್ ತುಂಬಿರ್ಬೋದು. ಅಂದ್ರೆ ಕ್ರೈಸಿಸ್ ಎದುರಿಸ್ತಿರೋ ಬೇರೆ ದೇಶಗಳು ಇದನ್ನ ಖಂಡಿತವಾಗ್ಲೂ ಗಮನಿಸಬೇಕು. ಯಾಕೆ ಅಂತಂದ್ರೆ ಗ್ರೀಸ್ ಈಗ ರೆಸಿಲಿಯನ್ಸ್ ನ ಸಂಕೇತವಾಗಿರ್ಬೋದು, ಆದ್ರೆ ಅದೊಂದು ಎಚ್ಚರಿಕೆಯ ನಿಲ್ಗಾಗತ್ತೆ. ನೀವು ಅವುಗಳನ್ನ ಅನುಭವಿಸ್ತಿರ್ಬೇಕಾದ್ರೆ ಎಲ್ಲಾ ಚಿಕಿತ್ಸೆಗಳು ಕೂಡ ಗುಣವಾಗಿದೆ ಅಂತ ಹಾಗೆ ಖಂಡಿತವಾಗ್ಲೂ ಕೂಡ ಕಾಣಿಸೋಲ್ಲ. ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತದ ಒಂದು ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಹೊಸದೊಂದು ಬೆಳವಣಿಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ನೋಡಿ, ಇದು ಒಂದು ಹೊಸ ಪವರ್ ಪ್ಲಾಂಟ್ ಅಥವಾ ಫ್ಯಾನ್ಸಿ ಸೋಲಾರ್ ಪ್ರಾಜೆಕ್ಟ್ ಬಗ್ಗೆ ಅಲ್ಲ, ಇದು ಎಲೆಕ್ಟ್ರಿಸಿಟಿಯನ್ನ ವ್ಯಾಪಾರ ಮಾಡೋ ರೀತಿಯ ಬಗ್ಗೆ. ಮೊದಲ ಬಾರಿಗೆ ಭಾರತ ಎಲೆಕ್ಟ್ರಿಸಿಟಿ ಫ್ಯೂಚರ್ನ ಟ್ರೇಡಿಂಗ್ಗೆ ಅಂದ್ರೆ ಅವಕಾಶ ನೀಡೋದಕ್ಕೆ ಸಿದ್ಧವಾಗಿದೆ ಗೊತ್ತಾ. ಇದೊಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಹಾಗೇನೆ ನೀವಿದನ್ನ ನೋಡಿದಾಗ ಎಲೆಕ್ಟ್ರಿಸಿಟಿಯ ಭವಿಷ್ಯದ ಮೇಲೆ ಒಂದು ಬೆಟ್ ಕಟ್ಟೋದಕ್ಕೆ ಅವಕಾಶವನ್ನು ಕೂಡ ಕೊಡುತ್ತೆ. ಇದೊಂದು ದೊಡ್ಡ ಬದಲಾವಣೆ, ಬಿಗ್ ಶಿಫ್ಟ್. ಇಲ್ಲಿವರೆಗೆ ನೀವು ನೋಡಿದಾಗ ನೀವು ಭಾರತದಲ್ಲಿ ಎಲೆಕ್ಟ್ರಿಸಿಟಿನ ಕೊಳ್ಳಬೇಕು ಅಥವಾ ಮಾರಬೇಕು ಅಂತ ಅನ್ಕೊಂಡಿದ್ರೆ ಅದೊಂದು ಫಿಸಿಕಲ್ ಟ್ರಾನ್ಸಾಕ್ಷನ್ ಆಗಿರ್ಬೇಕಾಗಿತ್ತು. ಅಂದ್ರೆ ಪವರ್ ಜನರೇಟ್ ಆಗಿ ನಿಜವಾಗ್ಲೂ ಕೂಡ ಬೇರೆಯವ್ರಿಗೆ ಡೆಲಿವರ್ ಆಗ್ತಿತ್ತು. ಆದ್ರೆ ಈಗ ಈ ಒಂದು ಫ್ಯೂಚರ್ ಕಾಂಟ್ರಾಕ್ಟ್ಸ್ ಗಳೊಂದಿಗೆ ಅದು ಇನ್ಮುಂದೆ ಅವಶ್ಯಕತೆ ಇಲ್ಲ. ನೀವು ಎಲೆಕ್ಟ್ರಿಸಿಟಿಗೆ ಒಂದು ಅಂದ್ರೆ ಬೆಲೆಯನ್ನ ಲಾಕ್ ಮಾಡಿಕೊಂಡು ಅದನ್ನ ನಂತರ ಕ್ಯಾಶ್ ನಲ್ಲಿ ಸೆಟಲ್ ಮಾಡಿ ಒಂದೇ ಒಂದು ಕಿಲೋ ವಾಟ್ಸ್ ಏನಿರುತ್ತೆ ಅದರ ಮಟ್ಟದಲ್ಲೇನೆ ಇಟ್ಕೊಳ್ಬಹುದು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್, ಇದನ್ನ NSE ಮತ್ತೆ MCX ಅಂತ ಹೇಳ್ತೀವಿ. ಎರಡೂ ಕೂಡ ಮಿಡ್ ಜುಲೈನಲ್ಲಿ ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ನ ಲಾಂಚ್ ಮಾಡಲಿದೆ. ಇದು ಫೈನಾನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಫಿಸಿಕಲ್ ಟ್ರೇಡ್ಸ್ ಖಂಡಿತವಾಗ್ಲೂ ಅಲ್ಲ. ಅಂದ್ರೆ ಯಾರು ನಿಜವಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬೇಕಾಗಿಲ್ಲ ಅಥವಾ ಕನ್ಸ್ಯೂಮ್ ಮಾಡಬೇಕಾಗಿಲ್ಲ ಅಂತ. ಇದು ಗೋಲ್ಡ್ ಅಥವಾ ಕ್ರೂಡ್ ಆಯಿಲ್ ಫ್ಯೂಚರ್ಸ್ ನ ಟ್ರೇಡ್ ಮಾಡ್ದ ಹಾಗೆ. ಅಲ್ಲಿ ನೀವು ಒಂದು ಕಮಾಡಿಟಿ ಏನಿರುತ್ತೆ ಅದನ್ನ ಡೆಲಿವರಿ ತಗೊಳ್ಳೋದಿಲ್ಲ, ಕೇವಲ ಬೆಲೆಗಳು ಯಾವ ಕಡೆಗೆ ಹೋಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಒಂದು ರಿಸ್ಕ್ ನಿಂದ ರಕ್ಷಣೆ ಮಾಡ್ಕೊಳ್ತೀರಾ. ಆದ್ರೆ ಏನ್ ಬದಲಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಟ್ರೆಡಿಷನಲಿ ಹೇಗೆ ಟ್ರೇಡ್ ಆಗ್ತಿತ್ತು ಅಂತ ನೋಡ್ಬೇಕು. ನೋಡಿ, ಭಾರತದ ಒಂದು ಪವರ್ ಗ್ರಿಡ್ ಮೂಲಕ ಹರಿಯೋ ಹೆಚ್ಚಿನ ಅಂದ್ರೆ ಎಲೆಕ್ಟ್ರಿಸಿಟಿ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಅಥವಾ PPAs ಗಳಲ್ಲಿ ಲಾಕ್ಡ್ ಆಗಿದೆ. ಇದು ಪವರ್ ಪ್ರೊಡ್ಯೂಸರ್ಸ್ ಮತ್ತೆ ಡೆಸ್ಕಾಮ್ಸ್ ಅಂತ ಕರೆಯಲ್ಪಡೋ ಸ್ಟೇಟ್ ಓನ್ಡ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಒಂದು ನಡುವಿನ ಅಗ್ರಿಮೆಂಟ್ಸ್. ಇವನ್ನ ಸಾಮಾನ್ಯವಾಗಿ ನಾವು ನೋಡಿದಾಗ 5 ರಿಂದ 10 ಅಷ್ಟು ಮಾತ್ರ ಅಲ್ಲ, 25 ವರ್ಷಗಳಿಗೂ ಕೂಡ ಒಂದು ಸೈನ್ ಮಾಡಬೇಕಾಗತ್ತೆ. ಈ PPAs ದೇಶದ ಮೂಲ ಬೇಡಿಕೆಯನ್ನ ಅಂದ್ರೆ ದಿನದ 24 ಗಂಟೆನು ಪೂರೈಸಬೇಕಾದ ಒಂದು ಕನಿಷ್ಠ ಪ್ರಮಾಣದ ಅಂದ್ರೆ ಪವರ್ ನೋಡ್ಕೊಳ್ಳುತ್ತೆ ಅಂತ ಗೊತ್ತಾಗತ್ತೆ. ಇದನ್ನ ಪವರ್ ಸಿಸ್ಟಮ್ನ ಅಂದ್ರೆ ಸ್ಥಿರವಾದ ಪ್ರೆಡಿಕ್ಟಬಲ್ ಭಾಗ ಅಂತ ಅನ್ಕೊಳ್ಳಿ. ಆದ್ರೆ ಪವರ್ ಡಿಮ್ಯಾಂಡ್ ಯಾವಾಗ್ಲೂ ಕೂಡ ಸ್ಟಡಿ ಆಗಿರಲ್ಲ ಅಲ್ವಾ. ಈಗ ಹೀಟ್ ವೇವ್ ಸಮಯದಲ್ಲಿ ನಾವು ನೋಡಿದಾಗ ಅದು ಸ್ಪೈಕ್ ಆಗ್ಬೋದು, ಮಳೆ ಬಂದಾಗ ಬಿದ್ದೋಗ್ಬೋದು, ಅಥವಾ ಒಂದು ಪವರ್ ಪ್ಲಾಂಟ್ ಆಫ್ಲೈನ್ ಹೋದಾಗ ತೊಂದರೆಗೊಳಗಾಗ್ಬೋದು. ಇದು ಒಂದು ಅನ್ಪ್ರೆಡಿಕ್ಟಬಲ್ ಸಿಚುವೇಶನ್ ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಭಾರತ ಒಂದು ಸ್ಪಾಟ್ ಮಾರ್ಕೆಟ್ ಅಂತ ಕರೆಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಇಲ್ಲಿ ಈ ಪವರ್ ನ ನಾವು ನೋಡಿದಾಗ ತಕ್ಷಣದ ಒಂದು ಡೆಲಿವರಿಗಾಗಿ ಕೊಳ್ಳಲಾಗುತ್ತೆ ಮತ್ತೆ ಮಾರಲಾಗುತ್ತೆ. ಹಾಗೆ ನಮ್ಮ ಒಂದು ಮುಖ್ಯ ಸ್ಪಾಟ್ ಮಾರ್ಕೆಟ್ ಗಳನ್ನ ನಾವು ನೋಡಿದಾಗ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ತರದ ಒಂದು ಪ್ಲಾಟ್ಫಾರ್ಮ್ಸ್ ಗಳನ್ನ ನಡೆಸುತ್ತೆ. ಇವು ಡೇ ಅಹೆಡ್ ಮತ್ತೆ ಒಂದು ರಿಯಲ್ ಟೈಮ್ ಆಕ್ಷನ್ಸ್ ನ ನಡೆಸುತ್ತೆ ಕೂಡ. ಒಬ್ಬ ಡೆಸ್ಕಾಮ್ ನಾಳೆ ಅಥವಾ ಮುಂದಿನ ಕೆಲವು ಗಂಟೆಗಳಲ್ಲಿ ಎಕ್ಸ್ಟ್ರಾ ಪವರ್ ಬೇಕಾಯ್ತು ಅಂತ ಅನ್ಕೊಳ್ಳಿ, ಅವರು ಇಲ್ಲಿಗೆ ಹೋಗ್ತಾರೆ ಅಥವಾ ಈ ಒಂದು ಸ್ಪಾಟ್ ಮಾರ್ಕೆಟ್ ಟ್ರೇಡ್ಸ್ ಗಳು ಫಿಸಿಕಲ್ ಆಗಿರುತ್ತೆ. ಒಬ್ರು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ, ಇನ್ನೊಬ್ರು ಅದನ್ನ ಬಳಸ್ತಾರೆ ಮತ್ತೆ ಹಣನ ಈ ಒಂದು ಕೈ ಏನಿರುತ್ತೆ ಅದನ್ನ ಬದಲಾಯಿಸ್ತಾ ಇರುತ್ತೆ. ಈ ಹೊಸ ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ಇದು ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಯಾವುದೇ ಆಕ್ಚುಯಲ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದಿಲ್ಲ ಅಥವಾ ಡೆಲಿವರ್ಡ್ ಆಗೋದೇ ಇಲ್ಲ. ಬದಲಿಗೆ ಈ ಒಂದು ಕಾಂಟ್ರಾಕ್ಟ್ಸ್ ನಾವು ನೋಡಿದಾಗ ಭವಿಷ್ಯದ ದಿನಾಂಕ ಒಂದು ಏನಿರುತ್ತೆ ಅದರ ಒಂದು ಎಲೆಕ್ಟ್ರಿಸಿಟಿಯ ಬೆಂಚ್ ಮಾರ್ಕ್ ಒಂದು ಪ್ರೈಸ್ ನ ಆಧಾರದ ಮೇಲೆ ಇರುತ್ತೆ. ಇನ್ನು ಕ್ಯಾಶ್ ಅಲ್ಲಿ ಸೆಟಲ್ಡ್ ಆಗುತ್ತೆ. ಇದನ್ನ ಮುಂದಿನ ತಿಂಗಳು ಅಂದ್ರೆ ಎಲೆಕ್ಟ್ರಿಸಿಟಿಯ ಒಂದು ಆವರೇಜ್ ಪ್ರೈಸ್ ಎಷ್ಟಿರುತ್ತೆ ಅಂತ ನಾವು ವೇದ್ ಮಾಡ್ದ ಹಾಗೆ ಅಂತ ಅನ್ಕೊಳ್ಳಿ. ಹಾಗೇನೆ ನಿಮ್ಮ ಊಹೆ ಸರಿ ಇತ್ತು ಅಂತಂದ್ರೆ ನೀವು ಹಣ ಮಾಡ್ತೀರಿ, ಇಲ್ದಿದ್ರೆ ಅದನ್ನ ಕಳ್ಕೊಳ್ತೀರಾ. ಆದ್ರೆ ಇದೆಲ್ಲನೂ
ಕೂಡ ಹಣಕಾಸಿನ ವಲಯದಲ್ಲೇ ಉಳಿಯತ್ತೆ. ಯಾರು ಟರ್ಬೈನ್ಸ್ ನ ಸ್ವಿಚ್ ಆನ್ ಮಾಡೋದಿಲ್ಲ ಅಥವಾ ಗ್ರಿಡ್ಗೆ ಪವರ್ ನ ಫೀಡ್ ಮಾಡೋದೇ ಇಲ್ಲ. ಭಾರತದ ಒಂದು ಮೇನ್ ಪ್ಲಾಟ್ಫಾರ್ಮ್ ಫಾರ್ ಫಿಸಿಕಲ್ ಎಲೆಕ್ಟ್ರಿಸಿಟಿ, ಇದನ್ನ ಟ್ರೇಡಿಂಗ್ ಆದ ಹಾಗೆ ಐಇಎಕ್ಸ್ ಅಂತ ಏನ್ ಹೇಳ್ತೀವಿ, ಯಾಕೆ ಈ ಒಂದು ಫ್ಯೂಚರ್ ನ ತಾನೇ ಲಾಂಚ್ ಮಾಡ್ತಿಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಲ್ಲೇ ವಿಷಯ ಇಂಟ್ರೆಸ್ಟಿಂಗ್ ಆಗೋದು. ಅದೆಲ್ಲನೂ ಕೂಡ ರೆಗ್ಯುಲೇಷನ್ಸ್ಗೆ ಸಂಬಂಧಿಸಿದ್ದು. ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಇಬ್ರು ಪ್ರತ್ಯೇಕ ನಿಯಂತ್ರಕರ ಅಡಿಯಲ್ಲಿ ಬರುತ್ತೆ. ದ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಥವಾ ಸಿಇಆರ್ಸಿ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ದ ಆಕ್ಚುಯಲ್ ಫಿಸಿಕಲ್ ಟ್ರೇಡಿಂಗ್ ನ ನೋಡ್ಕೊಳ್ಳುತ್ತೆ. ಇದರಲ್ಲಿ ದ ಸ್ಪಾಟ್ ಮಾರ್ಕೆಟ್ ಅಂತ ಲಾಂಗ್ ಟರ್ಮ್ PPAs ನ ಸೇರಿಸ್ತೀವಿ. ಆದ್ರೆ ಫ್ಯೂಚರ್ಸ್ ನಲ್ಲಿ ಬಂದಾಗ, ಅಂದ್ರೆ ಭವಿಷ್ಯಕ್ಕೆ ನಾವು ನೋಡಿದಾಗ, ಬೇರೆ ಫೈನಾನ್ಷಿಯಲ್ ಡೆರಿವೇಟಿವ್ಸ್ ಗಳನ್ನ ಅಂದ್ರೆ ಸೆಕ್ಯೂರಿಟೀಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದು ಅವನ್ನ ಸೆಬಿ ಅಂದ್ರೆ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ವ್ಯಾಪ್ತಿಗೆ ತಗೊಬಂದ್ಕೊಡತ್ತೆ. ಈಗ ಐಇಎಕ್ಸ್ ಸಿಇಆರ್ಸಿ ಅಡಿಯಲ್ಲಿ ಆಪರೇಟ್ ಆಗುತ್ತೆ. ಮತ್ತೆ ಇದರರ್ಥ ಸೆಬಿಯ ಡೊಮೇನ್ ಆಗಿರೋ ಡೆರಿವೇಟಿವ್ಸ್ ಗಳು ಇದನ್ನ ಆಫರ್ ಮಾಡಕ್ಕಾಗಲ್ಲ. ಸೆಬಿಯಿಂದ ರೆಗ್ಯುಲೇಟೆಡ್ ಆಗಿರೋ NSE ಮತ್ತೆ MCX ತರದ ಒಂದು ಎಕ್ಸ್ಚೇಂಜ್ ಗಳಿಗೆ ಇದು ಅಂದ್ರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಲಾಂಚ್ ಮಾಡೋದಕ್ಕೂ ಸಹ ಅಲೋ ಮಾಡುತ್ತೆ. ಇದನ್ನ ಯಾವಾಗ್ಲೂ ಕೂಡ ಇಷ್ಟು ಕ್ಲಿಯರ್ ಆಗಿರಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಫಿಸಿಕಲ್ ಮತ್ತೆ ಫೈನಾನ್ಷಿಯಲ್ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ನಡುವಿನ ಓವರ್ಲ್ಯಾಪ್ ಅಂದ್ರೆ ಸೆಬಿ ಮತ್ತೆ ಸಿಇಆರ್ಸಿ ನಡುವಿನ ಒಂದು ವರ್ಷಾನುಗಟ್ಲೆ ಕ್ಷೇತ್ರಕ್ಕಾಗಿ ಜಗಳಕ್ಕೆ ಕಾರಣ ಆಗ್ತಾನೆ ಇರುತ್ತೆ. ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಮತ್ತೆ ಮಲ್ಟಿಪಲ್ ಮಿನಿಸ್ಟ್ರೀಸ್ ಗಳ ನಡುವಿನ ಕೋಆರ್ಡಿನೇಷನ್ ನಂತರ ಕೊನೆಗೆ ಒಂದು ಗೆರೆ ಎಳೆಯಲಾಯಿತು. ಅದರ ಔಟ್ಕಮ್ ಇದಾಗಿದೆ ನೋಡಿ. ಎಲೆಕ್ಟ್ರಿಸಿಟಿ ಫಿಸಿಕಲಿ ಡೆಲಿವರ್ಡ್ ಆಗ್ತಿದ್ರೆ ಅದು ಸಿಇಆರ್ಸಿಯ ಬಿಸ್ನೆಸ್, ಅದು ಕೇವಲ ಫೈನಾನ್ಷಿಯಲ್ ಟ್ರೇಡ್ ಆಗ್ತಿದ್ರೆ ಅದು ಸೆಬಿದು. ಸೊ ಈ ಹೊಸ ರೆಗ್ಯುಲೇಟರಿ ಕ್ಲಾರಿಟಿ ಅಡಿಯಲ್ಲಿ MCX ಮತ್ತೆ NSE ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ನ ಲಾಂಚ್ ಮಾಡೋದಕ್ಕೆ ಮುಂದೆ ಬರ್ತಿದೆ. ಇದು ಕ್ಯಾಶ್ ನಲ್ಲಿ ನಾವು ನೋಡಿದಾಗ ಸೆಟಲ್ ಆಗೋದಕ್ಕೆ ಕಾಂಟ್ರಾಕ್ಟ್ಸ್ ಯಾವುದೇ ಒಂದು ಫಿಸಿಕಲ್ ಪವರ್ ನ ಡೆಲಿವರಿ ಇಲ್ಲದೆ ಅದಕ್ಕೋಸ್ಕರ ಐಎಕ್ಸ್ ಇರೋದ್ರಿಂದ ಹೊರಗುಳ್ದಿರೋದು. ಈಗ ನಾವು ಏನಾಗ್ತಿದೆ ಅಂತ ವಿವರಿಸಿದ ಮೇಲೆ ದೊಡ್ಡ ಪ್ರಶ್ನೆ ಅಂತಂದ್ರೆ ಇದರ ಅರ್ಥ ಏನು ಅಂತ. ಥಿಯರಿ ಪ್ರಕಾರ ನಾವು ನೋಡೋದಾದ್ರೆ ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಒಂದು ತುಂಬಾನೇ ಯೂಸ್ಫುಲ್ ಟೂಲ್ ಆಗ್ಬೋದು. ನೀವು ಒಬ್ಬ ಪವರ್ ಪ್ರೊಡ್ಯೂಸರ್ ಅಂತ ಅನ್ಕೊಳ್ಳಿ, ವಿಶೇಷವಾಗಿ ರಿನ್ಯೂವಬಲ್ ಆಗಿದ್ರೆ ಅಂದ್ರೆ ಸೋಲಾರ್ ಅಥವಾ ವಿಂಡ್ ಪ್ಲಾಂಟ್, ನಿಮ್ಮ ಎಲ್ಲಾ ಎಲೆಕ್ಟ್ರಿಸಿಟಿಗೂ ಕೂಡ ಒಂದು ಲಾಂಗ್ ಟರ್ಮ್ PPA ಇಲ್ಲದೆ ಇರಬಹುದು. ಸೊ ನೀವು ದೊಡ್ಡ ಭಾಗವನ್ನ ವಾಲಟೈಲ್ ಅಥವಾ ಒಂದು ಸ್ಪಾಟ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿರ್ಬೋದು. ಈಗ ಫ್ಯೂಚರ್ ಜೊತೆಗೆ ನೀವು ಏನ್ ಮಾಡ್ತೀರಾ, ನೀವು ಈಗ ಇರೋ ಒಂದು ಪವರ್ಡ್ಗೆ ಮೊದಲೇ ಒಂದು ಬೆಲೆಯನ್ನ ಲಾಕ್ ಮಾಡ್ತೀರಾ. ಅದು ನಿಮ್ಗೆ ಆದಾಯದ ಒಂದು ಸ್ಟೆಬಿಲಿಟಿ ಮತ್ತೆ ಉತ್ತಮದ ಒಂದು ಪ್ಲಾನಿಂಗ್ ಕೂಡ ಕೊಡುತ್ತೆ. ಹಾಗೇನೆ ನೋಡಿದಾಗ ಡಿಸ್ಕಾಮ್ಗಳು ತಮ್ಮ ಒಂದು ಕಾಸ್ಟ್ ನ ಮ್ಯಾನೇಜ್ ಮಾಡೋದಕ್ಕೆ ಫ್ಯೂಚರ್ಸ್ ಕೂಡ ಬಳಸಬಹುದು. ಇನ್ನು ಹೀಟ್ ವೇವ್ಸ್ ಅಥವಾ ಬರಗಾಲದ ಸಮಯದಲ್ಲಿ ಡಿಮ್ಯಾಂಡ್ ಹೆಚ್ಚಾದಾಗ ಅಥವಾ ಸಪ್ಲೈ ಬಿದ್ದೋದಾಗ ಅವರು ಒಂದು ಪ್ರೈಸ್ ಸ್ಪೈಕ್ಸ್ ವಿರುದ್ಧ ರಕ್ಷಣೆನೂ ಕೂಡ ಪಡ್ಕೊಳ್ಬಹುದು. ಸ್ಪಾಟ್ ಮಾರ್ಕೆಟ್ ನಲ್ಲಿ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿರೋ ಪವರ್ ನ ಕೊಳ್ಳೋದಕ್ಕೆ ಪರದಾಡೋ ಬದಲು ಅವರು ಫ್ಯೂಚರ್ಸ್ ನ ಬಳಸ್ಕೊಂಡು ಮೊದಲೇ ಪ್ಲಾನ್ ಮಾಡಬಹುದು. ಹಾಗೆ ಇದು ಕೇವಲ ಯುಟಿಲಿಟೀಸ್ ಗಳಿಗೆ ಮಾತ್ರ ಅಲ್ಲ, ಟ್ರೇಡರ್ಸ್, ಬ್ಯಾಂಕ್ಸ್ ಮತ್ತೆ ಬೇರೆ ಬೇರೆ ಫೈನಾನ್ಷಿಯಲ್ ಪ್ಲೇಯರ್ಸ್ ಕೂಡ ಇದರಲ್ಲಿ ಸೇರ್ಕೊಂಡಿರ್ತಾರೆ. ಅಂದ್ರೆ ಹೆಡ್ಜ್ ಮಾಡೋದಕ್ಕೆ ಅಥವಾ ಪ್ರೈಸ್ ಮೂವ್ಮೆಂಟ್ಸ್ ಮೇಲೆ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಒಳಗೆ ಇರಬಹುದು. ಹೀಗೆ ಹೆಚ್ಚು ಪ್ಲೇಯರ್ಸ್ ಸೇರ್ಕೊಂಡಷ್ಟು ಈ ಒಂದು ಮಾರ್ಕೆಟ್ ಹೆಚ್ಚು ಲಿಕ್ವಿಡೇಟ್ ಆಗತ್ತೆ. ಅಂದ್ರೆ ಸುಲಭವಾಗಿ ಕೊಳ್ಳೋದಕ್ಕೆ ಅಥವಾ ಮಾರೋದಕ್ಕೆ ಸಾಧ್ಯ ಆಗತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಹೆಚ್ಚು ಯೂಸ್ಫುಲ್ ಮಾಡುತ್ತೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ನೋಡಿ. ಇದೆಲ್ಲವೂ ಎಲೆಕ್ಟ್ರಿಸಿಟಿ ಬೇಕಾಗಿರೋ ಜನರ, ಡಿಸ್ಕಾಮ್ಸ್ ಮತ್ತೆ ಪವರ್ ಪ್ರೊಡ್ಯೂಸರ್ಸ್ ತರದವ್ರು ಅಲ್ಲ. ಅಂದ್ರೆ ಆಕ್ಚುಯಲ್ ಪಾರ್ಟಿಸಿಪೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಮತ್ತೆ ಅಲ್ಲೇ ಅನ್ಸರ್ಟನಿಟಿ ಇರೋದು. ಭಾರತದಲ್ಲಿ ಪಬ್ಲಿಕ್ ಸೆಕ್ಟರ್ ಯುಟಿಲಿಟೀಸ್ ನ ನೀವು ನೋಡಿದಾಗ ಹಿಸ್ಟಾರಿಕಲಿ ಡೆರಿವೇಟಿವ್ಸ್ ಏನೆಲ್ಲ ಇದೆ ಇದು ತುಂಬಾ ಕೇರ್ಫುಲ್ ಆಗಿದೆ. ಅಂದ್ರೆ ಆಯಿಲ್ ನಲ್ಲೇ ಅಲ್ಲಿ ಪ್ರೈಸಸ್ ನಾವು ನೋಡಿದಾಗ ಅಂದ್ರೆ ಕುಖ್ಯಾತವಾಗಿ ವಾಲಟೈಲ್ ಆಗಿರುತ್ತೆ. ಇಂಡಿಯನ್ ಸ್ಟೇಟ್ ಓನ್ಡ್ ಆಯಿಲ್ ಕಂಪನಿಗಳು ತಮ್ಮ ಒಂದು ಎಕ್ಸ್ಪೋಜರ್ ನ ತುಂಬಾ ಕಡಿಮೆ ಮಾಡ್ಕೊಂಡು ಹೆಡ್ಜ್ ಮಾಡುತ್ತೆ. ಈ ಟೂಲ್ಸ್ ಗಳನ್ನ ನಾವು ನೋಡಿದಾಗ ಹೆಚ್ಚಾಗಿ ರಿಸ್ಕಿ ಅಥವಾ ಅನ್ನೆಸೆಸರಿ ಅಂತಾನು ಕೂಡ ನೋಡಲಾಗುತ್ತೆ ನೋಡಿ. ಇದನ್ನೆಲ್ಲನೂ ಕೂಡ ಮುಟ್ಟದೆ ಬಿಡೋದೇ ಒಳ್ಳೇದು ಅನ್ನೋ ಹಾಗೆ ನೋಡಿ. ಇದೇ ಮೈಂಡ್ ಸೆಟ್ ಪವರ್ ಸೆಕ್ಟರ್ ನಲ್ಲೂ ಮುಂದುವರೆದ್ರೆ ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಗಮನ ಸೆಳೆಯೋದು ಅಂದ್ರೆ ಒದ್ದಾಡ್ಬೋದು ಅಂತ. ಕಾಂಟ್ರಾಕ್ಟ್ಸ್ ಇರ್ಬೋದು, ಆದ್ರೆ ಎಲೆಕ್ಟ್ರಿಸಿಟಿ ಅತಿ ದೊಡ್ಡ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಬರ್ದಿದ್ರೆ ಮಾರ್ಕೆಟ್ ಕೊನೆಗೆ ಆಳವಿಲ್ದೆ ಹಾಗೆ ಇದ್ಬಿಡತ್ತೆ. ಇನ್ನೊಂದೇನ್ ಗೊತ್ತಾ, ಎರಡನೇ ಪ್ರಾಬ್ಲಮ್ ಕೂಡ ಸೃಷ್ಟಿ ಮಾಡುತ್ತೆ. ಮಾರ್ಕೆಟ್ಸ್ಗೆ ರಿಯಲ್ ಎಕ್ಸ್ಪೋಜರ್ ಹೆಡ್ಜ್ ಮಾಡೋದಕ್ಕೆ ಬರೋ ಜೆನ್ಯೂನ್ ಪಾರ್ಟಿಸಿಪೇಟ್ಸ್ ಗಳ ಅಂದ್ರೆ ಕೊರತೆಯಾದ್ರೆ ಇವರು ಸ್ಪೆಕ್ಯುಲೇಟರ್ಸ್ ಗಳಿಂದ ಡಾಮಿನೇಟೆಡ್ ಕೂಡ ಆಗ್ಬೋದು. ಇವರ ಒಂದು ಆಕ್ಚುಯಲ್ ಎಲೆಕ್ಟ್ರಿಸಿಟಿಯಲ್ಲಿ ಯಾವುದೇ ಸ್ಟೇಕ್ ಇಲ್ಲ ಅಂತ ಅನ್ಕೊಳ್ಳಿ. ಕೇವಲ ಪ್ರೈಸ್ ಮೂವ್ಮೆಂಟ್ಸ್ ಮೇಲೆ ಬೆಟ್ ಕಟ್ಟೋ ಟ್ರೇಡರ್ಸ್ ಸ್ಪೆಕ್ಯುಲೇಷನ್ ಲಿಕ್ವಿಡಿಟಿನ ಏನಾದ್ರೂ ಆಡ್ ಮಾಡ್ಕೊಂಡ್ರೆ ಅಥವಾ ಅತಿಯಾದ್ರೆ ಆ ಒಂದು ಪ್ರೈಸ್ ಏನಿರುತ್ತೆ ಅದು ತುಂಬಾ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬಹುದು ಅಥವಾ ವಾಲಿಟಿಲಿಟಿ ಜಾಸ್ತಿ ಆಗ್ಬೋದು. ಹೆಡ್ಜರ್ಸ್ ನಿಖರವಾಗಿ ಇದನ್ನೇ ಅವಾಯ್ಡ್ ಮಾಡೋದು. ಅಂದ್ರೆ ಒಂದು ತುಂಬಾ ಸ್ಮಾರ್ಟ್ ಆಗಿ ಅಥವಾ ಟೈಮ್ಲಿ ಆದ ಮೂವ್ ಮಾಡ್ತಾರೆ. ಆದ್ರೆ ಇದು ಪ್ರಾಕ್ಟೀಸ್ ಅಲ್ಲಿ ವರ್ಕ್ ಆಗತ್ತಾ ಇಲ್ವಾ ಅನ್ನೋದು ಟ್ರೇಡ್ ಮಾಡೋಕೆ ಯಾರು ಬರ್ತಾರೆ ಮತ್ತೆ ಯಾಕೆ ಅನ್ನೋದ್ರ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಿರುತ್ತೆ. ನಾವು ತುಂಬಾನೇ ಆಪ್ಟಿಮಿಸ್ಟಿಕ್ ಆಗಕ್ಕಿಂತ ಮುಂಚೆ ಅಂದ್ರೆ ಎಲ್ಲದರಲ್ಲೂ ಪಾಸಿಟಿವ್
ಪಾಸಿಟಿವಿಟಿ ಕಂಡಿಡಿಯಕ್ಕಿಂತ ಮುಂಚೆ 2021ರಲ್ಲಿ ಟೆಕ್ಸಾಸ್ನಲ್ಲಿ ಏನಾಯ್ತು ಅಂತ ನೆನಪಿಸ್ಕೊಳ್ಳೋದು ಮುಖ್ಯ. ಒಂದು ತೀವ್ರವಾದ ಚಳಿಗಾಲ ಬಂತು ಅಂತ ಅನ್ಕೊಳ್ಳಿ, ಅಥವಾ ಬಿರುಗಾಳಿಯ ಸಮಯದಲ್ಲಿ ಟೆಕ್ಸಾಸ್ ಬಗ್ಗೆ ನಾವು ನೋಡಿದಾಗ ಪವರ್ ಗ್ರಿಡ್ ಫೇಲ್ ಆಗೋಯ್ತು. ಅಂದ್ರೆ ಈ ಒಂದು ಹೀಟಿಂಗ್ ಬೇಡಿಕೆ ಗಗನಕ್ಕೇರ್ತು. ಆದ್ರೆ ಹಲವಾರು ಅಂದ್ರೆ ಈ ಒಂದು ಗ್ಯಾಸ್ ಪೈಪ್ಲೈನ್ಸ್ ಮತ್ತೆ ಪವರ್ ಪ್ಲಾಂಟ್ಸ್ ಫ್ರೀಸ್ ಆಗಿ ಸಪ್ಲೈ ಭಾಗನೆ ಕುದ್ಬಿತ್ತು. ಎಲೆಕ್ಟ್ರಿಸಿಟಿಯ ಪ್ರೈಸಸ್ಗಳು ಪ್ರತಿ ಮೆಗಾವಾಟ್ ಆರ್ಗೆ ಸುಮಾರು $50 ಇಂದ $9,000ಗೆ ಏರ್ತು. 180 ಪಟ್ಟು ಹೆಚ್ಚಳ. ಅದರ ಒಂದು ಹಣಕಾಸಿನ ಪರಿಣಾಮ ತುಂಬಾ ಕ್ರೂರವಾಗಿತ್ತು ಅಲ್ವಾ? ಕೆಲವು ಎನರ್ಜಿ ಕಂಪನಿಗಳು ಈ ಒಂದು ಅನಿರೀಕ್ಷಿತ ಲಾಭ ಮಾಡ್ಕೊಂಡ್ರು. ಕೆಲವು ದಿನಗಳಲ್ಲಿ ಬ್ಯಾಂಕ್ರಪ್ಟಿ ಕೂಡ ಆಯ್ತು. ಫೈನಾನ್ಷಿಯಲ್ ಹೆಡ್ಜಸ್ ನಾವು ನೋಡಿದಾಗ ಈ ತರದ ಅನಾಹುತದಿಂದ ಕಂಪನಿಗಳು ಪ್ರೊಟೆಕ್ಟ್ ಮಾಡುತ್ತೆ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ಹಾಗಾಗ್ಲಿಲ್ಲ. ಕೆಲವು ಪವರ್ ಪ್ರೊಡ್ಯೂಸರ್ಸ್ ನ ನೀವು ನೋಡಿದಾಗ ತಾವು ಪವರ್ ಡೆಲಿವರ್ ಮಾಡಬಹುದು ಅಂತ ಅನ್ಕೊಂಡ್ರು. ಅಂದ್ರೆ ಫಿಕ್ಸ್ಡ್ ಪ್ರೈಸಸ್ ಅಲ್ಲಿ ಪವರ್ ಮಾರಾಟ ಮಾಡ್ತಿದ್ರು. ಆದ್ರೆ ಅವರ ಒಂದು ಪ್ಲಾಂಟ್ಸ್ ಶಟ್ ಡೌನ್ ಆದಾಗ ಅವರು ತಮ್ಮ ಅಗ್ರಿಮೆಂಟ್ಸ್ ಗಳನ್ನ ಪೂರೈಸೋದಕ್ಕೆ $9,000 ಮೆಗಾವಾಟ್ ಆರ್ಗೆ ಎಲೆಕ್ಟ್ರಿಸಿಟಿನ ಕೊಳ್ಬೇಕಾಗಿತ್ತು. ಅದು ಅವರನ್ನ ಪೂರ್ತಿ ನಾಶ ಮಾಡ್ಬಿಡ್ತು ಗೊತ್ತಾ? ಇನ್ನು ಕನ್ಸ್ಯೂಮರ್ಸ್ ಗ್ರಾಹಕರಿಗೆ ಈ ಒಂದು ಫಿಕ್ಸ್ಡ್ ಲೋ ರೇಟ್ಸ್ ಆಫರ್ ಮಾಡಿದ್ದ ಎಲೆಕ್ಟ್ರಿಸಿಟಿಯ ರಿಟೇಲರ್ಸ್ ಕೂಡ ಬದುಕೊಳ್ಳಲಿಲ್ಲ. ಇವರೆಲ್ಲರೂ ಕೂಡ ಆ ಒಂದು ಏರಿದ ವೆಚ್ಚಗಳನ್ನ ವರ್ಗಾಯಿಸಕ್ಕಾಗದೆ ಪೇಮೆಂಟ್ಸ್ ನ ಡಿಫಾಲ್ಟ್ ಮಾಡಿದ್ರು. ಟೆಕ್ಸಾಸ್ ನ ಅತಿ ದೊಡ್ಡ ಎಲೆಕ್ಟ್ರಿಕ್ ಈ ಒಂದು ಕೋ ಆಪರೇಟಿವ್ಸ್ ಗಳಲ್ಲಿ ಒಂದಾದ ಬ್ರಾಜೋಸ್ ಎಲೆಕ್ಟ್ರಿಕ್ ಅಂತ ಏನ್ ಹೇಳ್ತೀವಿ, ಇದು ತನಕ್ಕೆ ಅಂದ್ರೆ $2 ಬಿಲಿಯನ್ ಎಲೆಕ್ಟ್ರಿಸಿಟಿ ಬಿಲ್ ಬಂದ ನಂತರ ಬ್ಯಾಂಕ್ರಪ್ಟ್ಸ್ಗೆ ಅರ್ಜಿಯನ್ನ ಸಲ್ಲಿಸಿತು. ಖಂಡಿತ ಭಾರತದ ಪವರ್ ಮಾರ್ಕೆಟ್ ತುಂಬಾನೇ ವಿಭಿನ್ನವಾಗಿದೆ. ನಮ್ಮ ಒಂದು ಗ್ರಿಡ್ ಸೆಂಟ್ರಲಿ ಕಂಟ್ರೋಲ್ಡ್ ಮತ್ತೆ ಹೈಲಿ ರೆಗ್ಯುಲೇಟೆಡ್ ಆಗಿದೆ. ಹೌದು, ಅಂದ್ರೆ ಟೆಕ್ಸಾಸ್ ಸ್ಟೈಲ್ ಗ್ರಿಡ್ ಕೊಲ್ಯಾಪ್ಸ್ ಚಾನ್ಸಸ್ ನ ಕಡಿಮೆ ಇಟ್ಕೊಂಡಿದೆ. ಆದ್ರೆ ಈ ಒಂದು ಬಿಕ್ಕಟ್ನಿಂದ ಕಲಿಬೇಕಾದ ಪಾಠ ಇನ್ನೂ ಕೂಡ ನಮ್ಮೆಲ್ರಿಗೂ ಅನ್ವಯಿಸತ್ತೆ ಗೊತ್ತಾ? ಎಲೆಕ್ಟ್ರಿಸಿಟಿ ಒಂದು ಅನ್ಪ್ರೆಡಿಕ್ಟಬಲ್ ಕಮಾಡಿಟಿ ಮತ್ತೆ ಫ್ಯೂಚರ್ ತರದ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಸೇರ್ಕೊಂಡಾಗ ನೀವು ಕಾಂಪ್ಲೆಕ್ಸಿಟಿ ಮತ್ತೆ ಇಂಟರ್ ಡಿಪೆಂಡೆನ್ಸ್ ಒಂದು ಹೊಸ ಪದರವನ್ನ ಇಂಟ್ರಡ್ಯೂಸ್ ಮಾಡುತ್ತೆ. ಒಂದು ಮೂಲೆಯಲ್ಲಿ ಆಗುವಂತಹ ಫೇಲ್ಯೂರ್ ನಾವು ನೋಡಿದಾಗ ಅದು ಫಿಸಿಕಲ್ ಆಗಿರ್ಲಿ ಅಥವಾ ಫೈನಾನ್ಷಿಯಲ್ ಆಗಿರ್ಲಿ ಬೇಗನೆ ಹರಡ್ಕೊಳ್ಬಹುದು. ಸೊ ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಇಂಡಿಯನ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮತ್ತೆ ಪ್ಲಾನಿಂಗ್ ಪವರ್ ನ ಕೂಡ ತಗೊಬಂದ್ಕೊಡ್ಬಹುದು. ಆದ್ರೆ ಸ್ಟ್ರಾಂಗ್ ಓವರ್ ಸೈಟ್ ಮತ್ತೆ ಉತ್ತಮ ಸೌಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಬೇಡತ್ತೆ. ನೀವು ಇನ್ನು ಮುಂದೆ ಕೇವಲ ವೈರ್ಸ್ ಮತ್ತೆ ಟರ್ಬೈನ್ಸ್ ಜೊತೆ ಆಟ ಆಡ್ತಿಲ್ಲ, ನೀವು ಫೈನಾನ್ಷಿಯಲ್ ಲೆವರೇಜ್ ಮತ್ತೆ ನಿರೀಕ್ಷೆಗಳ ಜೊತೆನೂ ಕೂಡ ಆಟ ಆಡ್ತಾ ಇದ್ದೀರಾ. ಈ ಹೊಸ ಪ್ರಯೋಗದ ಯಶಸ್ಸು ಕೆಲವು ಒಂದು ಪ್ರಮುಖ ಪ್ರಶ್ನೆಗಳ ಮೇಲೆ ಡಿಪೆಂಡ್ ಆಗಿದೆ. ರಾಜ್ಯದ ಡಿಸ್ಕಾಮ್ಗಳು ಈ ಫ್ಯೂಚರ್ ನ ಅಂದ್ರೆ ಸೀರಿಯಸ್ ಆಗಿ ಅಡಾಪ್ಟ್ ಮಾಡ್ಕೊಳ್ತಾ, ಅಂದ್ರೆ ಬೆಲೆಗಳನ್ನ ರಿಲಯಬಲ್ ಆಗೋಷ್ಟು ಒಂದು ವಾಲ್ಯೂಮ್ ಬಿಲ್ಡಪ್ ಮಾಡುತ್ತಾ. ನೋಡಿ, ಬೆಲೆಯ ಅಸ್ಥಿರತೆಗೆ ಮೊದಲ ಹೊಡೆತ ಬಿದ್ದಾಗ ಸಿಸ್ಟಮ್ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ರೆಡಿ ಆಗಿರುತ್ತಾ? ನಮ್ಗೆ ಬೇಗ ಎಲ್ಲನೂ ಗೊತ್ತಾಗತ್ತೆ. ಸದ್ಯಕ್ಕೆ ಭಾರತ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ನ ಒಂದು ಹೊಸ ಯುಗಕ್ಕೆ ಮೊದಲ ಹೆಜ್ಜೆ ಇಟ್ಟಿದೆ. ಇದು ಕಾಲಕ್ರಮೇಣ ದೇಶದಲ್ಲಿ ಪವರ್ ನ ಹೇಗೆ ಕೊಳ್ಳಲಾಗತ್ತೆ ಅಥವಾ ಮಾರಲಾಗತ್ತೆ ಮತ್ತೆ ಮ್ಯಾನೇಜ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಬದಲಾಯಿಸಬಹುದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಬರೋಣ. ನಂಬರ್ 1, ನಾವು ಈ ಹಿಂದೆ ಭಾರತದ ಪ್ರಮುಖ ಹೋಟೆಲ್ ಬ್ರ್ಯಾಂಡ್ಗಳ ಮತ್ತೆ ಲೊಕೇಶನ್, ಕಸ್ಟಮರ್ ಸೆಗ್ಮೆಂಟ್ಸ್ ಮತ್ತೆ ಅಸೆಟ್ ಲೈಟ್ ಎಕ್ಸ್ಪಾನ್ಷನ್ ಮೇಲೆ ಹೇಗೆ ಲಾಂಗ್ ಟರ್ಮ್ ಬೆಟ್ಸ್ ಇಡುತ್ತೆ ಅಂತ ನೋಡಿದ್ವಿ. ಈ ಒಂದು ಮ್ಯಾರಿಯೇಟ್ ಮುಂದಿನ ನಡೆ ಆ ಒಂದು ಟ್ರೆಂಡ್ ಗಳನ್ನ ನಾವು ನೋಡಿದಾಗ ಎಷ್ಟು ವೇಗವಾಗಿ ಹೆಚ್ಚಿದೆ ಅಂತ ತೋರಿಸುತ್ತೆ. ಬ್ಲಾಕ್ ಸ್ಟೋನ್ ಮತ್ತೆ ಪಂಚಶೀಲ್ ಬೆಂಬಲಿತ ಒಂದು ವೆಂಟಿವ್ ಹಾಸ್ಪಿಟಾಲಿಟಿ ಇದೀಗ ಮ್ಯಾರಿಯೇಟ್ ಇಂಟರ್ನ್ಯಾಷನಲ್ ಜೊತೆ 7 ಹೊಸ ಹೋಟೆಲ್ ನ ಒಂದು ಡೀಲ್ ನ ಸೈನ್ ಮಾಡಿದೆ. ಇದರಿಂದ ಭಾರತ ಮತ್ತೆ ಶ್ರೀಲಂಕಾದಾದ್ಯಂತನೂ ಕೂಡ ಅವರ ಪೋರ್ಟ್ಫೋಲಿಯೋಗೆ 1548 ಈ ಒಂದು ರೂಮ್ಸ್ ಗಳು ಸೇರಲಿದೆ ಅಂತ ಗೊತ್ತಾಗುತ್ತೆ. ಮುಂದಿನ 4 ವರ್ಷಗಳಲ್ಲಿ ಇವು ಧಾರ್ಮಿಕ, ವ್ಯವಹಾರ ಮಾಡೋದು ಮತ್ತೆ ವಿರಾಮ ತಾಣಗಳಲ್ಲಿ ಅಂದ್ರೆ ವಾರಣಾಸಿ, ಮುಂದ್ರಾ ಮತ್ತೆ ಶ್ರೀಲಂಕಾದ ಎಲ್ಲಾ ಹತ್ರ ಒಂದು ರಿಟ್ಸ್ ಕಾರ್ಟನ್ ರಿಸರ್ವ್ಸ್ ಕೂಡ ಸೇರ್ಕೊಳ್ಳುತ್ತೆ ಅಂತ ರೋಲ್ ಔಟ್ ಆಗ್ತಾ ಇದೆ. ಎರಡನೇದು, ಭಾರತದ ಸ್ಟೀಲ್ ಸೆಲ್ಫ್ ರಿಲಯನ್ಸ್ ನ ಪ್ರಯತ್ನ ಇಂಪೋರ್ಟೆಡ್ ಸ್ಟೀಲ್ ಮೇಲೆ ಅವಲಂಬಿತವಾದ ಒಂದು ಎಂಎಸ್ಎಂಇ ತಯಾರಕರ ಮೇಲೆ ಹೇಗೆ ಹೊರೆಯಾಗಿತ್ತು ಅಂತ ನಾವು ನೋಡಿದೀವಿ. ಈಗ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಿದೆ ಅನ್ಸತ್ತೆ. ಸ್ಟೀಲ್ ಮಿನಿಸ್ಟ್ರಿ ಜೂನ್ 13ರಂದು ಜಾರಿಯಾಗಬೇಕಾಗಿದ್ದ ಫಿನಿಶ್ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ ನ 4 ತಿಂಗಳ ಹಿಂದೆ ಮುಂದೆ ಹಾಕಿದೆ. ಇನ್ನು ಸಣ್ಣ ಇಂಪೋರ್ಟರ್ಸ್ ಗಳ ಒಂದು ಗಂಭೀರ ಕಳವಳ ವ್ಯಕ್ತಪಡಿಸ ಆದ್ಮೇಲೆ ಇದು ತಗೊಂಡಂತಹ ನಿರ್ಧಾರ. ಈ ರೂಲ್ ಎಲ್ಲ ಇಂಪೋರ್ಟರ್ಸ್ ಕೇವಲ ಒಂದು ಫಿನಿಶ್ ಪ್ರಾಡಕ್ಟ್ಸ್ ಗಳಿಗಷ್ಟು ಮಾತ್ರ ಅಲ್ಲ, ವಿದೇಶಗಳಲ್ಲಿ ಬಳಸಿದ ಒಂದು ಇನ್ಪುಟ್ ಮೆಟೀರಿಯಲ್ಸ್ಗೂ ಕೂಡ BIS ಸರ್ಟಿಫಿಕೇಶನ್ ನ ಖಚಿತಪಡಿಸಿಕೊಳ್ಳೋ ಹಾಗೆ ಫೋರ್ಸ್ ಮಾಡ್ತಿತ್ತು. ಇದರಿಂದ ಈಗಾಗಲೇ ಸಾಗಾಟದಲ್ಲಿದ್ದ ಹಲವು ಒಂದು ಶಿಪ್ಮೆಂಟ್ಸ್ ಗಳಿಗೆ ಅಡ್ಡಿ ಆಗ್ತಿತ್ತು ಕೂಡ. ಆದ್ರೆ QCO ಮುಂದಲ್ಪಟ್ಟಿದ್ರು ಭಾರತದ ಒಂದು ಸ್ಟೀಲ್ ಇಂಪೋರ್ಟ್ಸ್ ಫ್ರೀ ಅಂತ ಏನ್ ಹೇಳ್ತೀವಿ, ಇದು ನಿಧಾನ ಆಗತ್ತೆ. ಇದರಿಂದ Q126 ನಲ್ಲಿ ಡೊಮೆಸ್ಟಿಕ್ ಪ್ರೈಸಸ್ ಚೈನೀಸ್ ಶಿಪ್ಮೆಂಟ್ಸ್ ಗಳಿಗಿಂತ ಕಡಿಮೆ ಆಗಿದೆ. ಈ ಒಂದು ಇಳಿಕೆ ನಾವು ನೋಡಿದಾಗ ಲೋಕಲ್ ಮಿಲ್ಸ್ ಗಳ ಮೇಲಿನ ಒಂದು ಒತ್ತಡ ಕಡಿಮೆ ಮಾಡ್ತಾ ಇದೆ. ಅಂದ್ರೆ ಭಾರತದ ಒಂದು ಸ್ಟೀಲ್ ಇಂಡಸ್ಟ್ರಿಯನ್ನ ರಕ್ಷಿಸೋದ್ರಲ್ಲಿ ಒಂದು ತಿರುವು ಅಂದ್ರೆ ಟರ್ನಿಂಗ್ ಪಾಯಿಂಟ್ ಅನ್ನ ಸೂಚಿಸಬಹುದು.
ಕೊನೆಯ ಟಿಡ್ಬಿಟ್. ಎಐ ಕೇವಲ ನಮ್ಮ ಫೋನ್ ಮತ್ತೆ ಲ್ಯಾಪ್‌ಟಾಪ್‌ನಲ್ಲಿ ಮಾತ್ರ ಉಳಿದಿಲ್ಲ. ಅದು ಈಗ ಕನ್ನಡ ಗಳಿಕೆಗೂ ಕೂಡ ಬರ್ತಾ ಇದೆ. ಬಹುಶಃ ನಮ್ಮ ಮುಂದಿನ ಮಂತ್ಲಿ ಎಐ ರೌಂಡ್ ಅಪ್ ಬರೋಷ್ಟರಲ್ಲಿ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಡೆವಲಪ್‌ಮೆಂಟ್ಸ್ ಆಗ್ಬೋದು. ನಮಗೆ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಏನು ಅಂತಂದ್ರೆ ಮೆಟಾ ಐವೇರ್ ಜಾಯಿಂಟ್ ಎಸೆಲೋರ್ ಲೆಕ್ಸಾಟಿಕಾದಲ್ಲಿ ಸುಮಾರು 3% ಸ್ಟೇಕ್‌ನ ಅಂದ್ರೆ ಸುಮಾರು $3.5 ಬಿಲಿಯನ್ ಮೌಲ್ಯದನ್ನ ಪರ್ಚೇಸ್ ಮಾಡಿದೆ. ಇದೊಂದು ಎಐ ಪವರ್ಡ್ ಸ್ಮಾರ್ಟ್ ಗ್ಲಾಸಸ್ ಕಡೆಗಿನ ಒಂದು ದೊಡ್ಡ ಪುಷ್ ಆಗಿದೆ ಕೂಡ. ಈ ಡೀಲ್ ಮೆಟಾದ ದೀರ್ಘಕಾಲದ ಒಂದು ಸ್ಮಾರ್ಟ್ ಐವೇರ್ ಪಾರ್ಟ್ನರ್‌ಶಿಪ್ ಏನಿದೆ ಅದನ್ನ ಮತ್ತಷ್ಟು ಆಳಗೊಳಿಸುತ್ತೆ. ಇನ್ನು ವೇರಬಲ್ ಎಐ ಟೆಕ್‌ನಲ್ಲಿ ಲೀಡ್ ಮಾಡೋ ಅದರ ಆಂಬಿಷನ್ ಇಂಧನವಾಗಿದೆ ಕೂಡ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್‌ನ ಅಪ್ಡೇಟ್ಸ್. ನೀವೇನಾದ್ರೂ ನಮ್ಮ ಚಾನಲ್‌ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೀವು ಯಾವ ವಿಡಿಯೋಸ್‌ನ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.